ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿಗಳು. ಬಸವನ ಬೆಳಕೆ ಎಲ್ಲಾಡಿ ಬಂದೆ, ಭಾರತವೆಲ್ಲ ಸುತ್ತಾಡಿ ಬಂದೆ. ಬೆವರಿನ ಹನಿಯಲ್ಲಿ ಬೊಮ್ಮವ ತೋರಿಸಿ, ಕಾಯಕದಲ್ಲಿ ಕೈಲಾಸವ ತೋರಿಸಿ, ವೃತ್ತಿಯ ಮುಖಕ್ಕೆ ಹೊಸಕಳೆ ಬರಿಸಿ, ಕುಸುಬಿನ ಕಿಳ್ಳೆಯ ಕಳಂಕ ಬಿಡಿಸಿ, ದುಡಿಮೆಯ ದೇವರ ದೇಗುಲದಲ್ಲಿ ನರ್ತಿಸಿ ಬಂದೆ, ಕೀರ್ತಿಸಿ ಬಂದೆ. ಬಸವನ ಬೆಳಕೆ ಎಲ್ಲಿಗೆ ಮುಂದೆ, ವಿಶ್ವವೆಲ್ಲವೂ ನನ್ನಯ ಹಿಂದೆ. ಸಿದ್ದಯ್ಯ ಪುರಾಣಿಕರು ಇವರು ಸಾಹಿತಿಗಳು ಹಾಗೂ IAS ಅಧಿಕಾರಿಯಾಗಿದ್ದರು. ಆ ಒಂದು ಹುದ್ದೆಯಲ್ಲಿದ್ದರೂ ಕೂಡ ವಚನ ಸಾಹಿತ್ಯದ ಬಗ್ಗೆ, ಆ ತತ್ವದ ಬಗ್ಗೆ ಸಾಕಷ್ಟು ಪ್ರೀತಿಯನ್ನ ಇಟ್ಟುಕೊಂಡವರು. ಅವರು ರಚಿಸಿರುವಂತಹ ಈ ಕವಿತೆಯನ್ನ ಸ್ಮರಿಸುತ್ತಾ ಇಂದು ಶ್ರೀರಾಂಪುರದಲ್ಲಿರುವಂತಹ, ಮೈಸೂರಿನ ಶ್ರೀರಾಂಪುರದಲ್ಲಿರುವಂತಹ ರಾಜರಾಜೇಶ್ವರಿ ಅಕ್ಕನ ಬಳಗ, ಇದು ಯಾರ ಮನೆ ಅಂತ ಕೇಳ್ತಾರೆ? ರಾಜೇಶ್ವರಿ ಅಕ್ಕನ ಮನೆಯಲ್ಲಿ ಇಂದು ಒಂದು ಅಕ್ಕ ಮಹಾದೇವಿಯ ಒಂದು ಭಾವಚಿತ್ರಕ್ಕೆ ನಾವು ಈಗಾಗಲೇ ಪುಷ್ಪಾರ್ಚನೆಯನ್ನ ಮಾಡಿ ಒಂದು ಒಳ್ಳೆಯ ಒಂದು ಕಾರ್ಯಕ್ರಮವನ್ನ ಇಲ್ಲಿ ಮಾಡ್ತಿದ್ದೀವಿ. ಇಂತಹ ರಾಜರಾಜೇಶ್ವರಿ ಅಕ್ಕನ ಬಳಗ ಅಂತ ಒಂದು ಹೆಸರನ್ನ ಇಟ್ಕೊಂಡು ಈ ಒಂದು ಸಾಕಷ್ಟು ಚಟುವಟಿಕೆಗಳನ್ನ ಮಾಡ್ತಿದ್ದೀನಿ. ವಚನ ಸಾಹಿತ್ಯವನ್ನ ನೀವೆಲ್ಲರೂ ಕೂಡ ಹರಿದು ಕುಡಿದಿದ್ದೀನಿ ಅಂತ ಅನಿಸ್ತಾ ಇದೆ ನನಗೆ. ಯಾಕಂದ್ರೆ ಪ್ರತಿಯೊಬ್ಬರು ಕೂಡ ಅಕ್ಕ ಮಹಾದೇವಿಯ ಒಂದು ವಚನವನ್ನ ನೀವು ಹಾಡಿದ್ದನ್ನೇ ನೋಡಿದ್ರೆ ಬಹಳ ಸಂತೋಷ ಆಗುತ್ತೆ. ಒಳ್ಳೆಯ ಭಕ್ತಿದಾಯಕವಾಗಿ ನೀವೆಲ್ಲರೂ ಈ ಒಂದು ಸಂಘವನ್ನ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಇಂದು ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಆಹ್ವಾನ ಮಾಡಿದವರು ನಮ್ಮ ಶ್ರೀಮತಿ ವೀಣಾ ನಂದೀಶ್, ರಾಜರಾಜೇಶ್ವರಿ ಅಕ್ಕನ ಬಳಗದ ಅಧ್ಯಕ್ಷರು. ಅವರು ಈ ಒಂದು ಸಂಘದಲ್ಲಿ ಅಧ್ಯಕ್ಷತೆಯನ್ನ ವಹಿಸಿಕೊಂಡು ಸಾಕಷ್ಟು ಒಳ್ಳೆಯ ವಿಚಾರಗಳನ್ನ, ಒಳ್ಳೆಯ ಚಟುವಟಿಕೆಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಹೀಗೆ ಪ್ರತಿಯೊಂದು ವರ್ಷ ಚೇಂಜ್ ಆಗ್ತಾ ಹೋಗುತ್ತೆ ಅಂತ ನಿಮ್ಮ ಅಧ್ಯಕ್ಷ ಸ್ಥಾನ. ಹೀಗೆ ಒಳ್ಳೆ ಚಟುವಟಿಕೆಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೀವಿ. ಅವರು ನನ್ನನ್ನು ಕರೆ ಮಾಡಿ ಕೇಳಿದ್ರು, ಒಂದು ಉಪನ್ಯಾಸವನ್ನ ಕೊಡಬೇಕು, ನಮಗೆ ಒಂದು ಶಿವಶರಣೆಯರ ಬಗ್ಗೆ ಕೊಡಬೇಕು ಅಂತ ಕೇಳಿದ್ರು. ನಮ್ಗೀಗಾಗಲೇ ಇವತ್ತು 11ನೇ ತಾರೀಕು, ಆಗಸ್ಟ್ 11ನೇ ತಾರೀಕು ಅಂದಾಗ ಇನ್ನೇನು ನಾವು ಸಮೀಪ ಇರೋದು ಸ್ವತಂತ್ರ ದಿನಾಚರಣೆಗೆ ಸಮೀಪವಾಗಿದೆ. ಸ್ವತಂತ್ರ ದಿನಾಚರಣೆ ಅಂದಷ್ಟೇ ನಮಗೆಲ್ಲರಿಗೂ ಸ್ವತಂತ್ರ ಯಾವಾಗ ಬಂತು ಅಂತ ಅನಿಸುತ್ತೆ. ಸ್ವತಂತ್ರ ಯಾವಾಗ ಬಂತು ನಮಗೆಲ್ಲರಿಗೂ? 1947ರಲ್ಲಿ ಸ್ವತಂತ್ರ ಬಂತು. ಬ್ರಿಟಿಷರಿಂದ ನಾವು ಮುಕ್ತಿಗೊಂಡು ಸ್ವತಂತ್ರವಾಗಿ ಬದುಕುವ ಅವಕಾಶವನ್ನ ನಾವೆಲ್ಲರೂ ಪಡೆದುಕೊಂಡ್ವಿ ಅಲ್ವಾ? ಆದ್ರೆ ಇವತ್ತೆಲ್ಲರೂ ನೀವು ಇಷ್ಟು ಚೆನ್ನಾಗಿ ಒಬ್ಬರ ಮನೆಯಲ್ಲಿ ಎಲ್ಲರೂ ಒಟ್ಟುಗೂಡಿ ಇಂತಹ ಒಳ್ಳೆಯ ಸುಂದರ ಕಾರ್ಯಕ್ರಮವನ್ನ ಮಾಡ್ತಿದ್ದೀರಿ ಅಂದ್ರೆ ನಿಮಗೆ ಸ್ವತಂತ್ರ 1947ರಲ್ಲ, 12ನೇ ಶತಮಾನದಲ್ಲಿ ಸಿಕ್ಕಿದೆ. ಯಾಕಂದ್ರೆ ಹೆಣ್ಣು ಇಂದಿನ ಶತಮಾನದಲ್ಲಿ ಅಂದ್ರೆ 12ನೇ ಶತಮಾನಕ್ಕಿಂತ ಮುಂಚೆ ಆಕೆ ಬರೀ ಅಡುಗೆ ಮನೆಗೆ, ಹೆರಿಗೆ ಮನೆಗೆ, ಈ 2 ಮನೆಗೆ ಮಾತ್ರ ಸೀಮಿತಳಾಗಿದ್ಲು. ಅಡುಗೆ ಮನೆ ಮತ್ತು ಹೆರಿಗೆ ಮನೆ, ಈ 2 ಮನೆಗೆ ಸೀಮಿತಳಾದವಳನ್ನ ಅರಿವಿನ ಮಹಾಮನೆಗೆ ಪರಿಚಯಿಸಿದವರು ಯಾರು ಅಂದ್ರೆ ನಮ್ಮ ವಿಶ್ವಗುರು ಬಸವಣ್ಣನವರು. ಹೇಗೆ ಪರಿಚಯಿಸಿದರು, ಅದಕ್ಕೆ ಸ್ಫೂರ್ತಿ ಏನು ಅನ್ನೋದಕ್ಕೆ ಒಂದು ಸಣ್ಣ ಕಥೆಯನ್ನು ನಿಮಗೆ ಹೇಳ್ತೀನಿ. ಬಸವಣ್ಣನವರು ಬಾಲ್ಯದಲ್ಲಿದ್ದಾಗ ಅಂದರೆ 8ನೇ ವಯಸ್ಸಿನಲ್ಲಿದ್ದಾಗ ಅವರಿಗೆ ಮುಂಜಿ ಕಾರ್ಯಕ್ರಮ ಅಂದ್ರೆ ಜನಿವಾರವನ್ನ ತೊಡಿಸುವಂತಹ ಕಾರ್ಯಕ್ರಮವನ್ನ ಅವರ ಮನೆಯಲ್ಲಿ, ಕುಟುಂಬದಲ್ಲಿ ಏರ್ಪಡಿಸಿದರು. ಆ ಒಂದು ಸಂದರ್ಭದಲ್ಲಿ ಇವರಿಗೆ ಎಲ್ಲರೂ ತುಂಬಾ ಅಲಂಕಾರ ಮಾಡಿಕೊಂಡು ಮನೆಯೆಲ್ಲ ರಂಜಿತವಾಗಿತ್ತು. ಏನು ಕಾರ್ಯಕ್ರಮ ಇವ್ರಿಗೆ ಗೊತ್ತಿರಲಿಲ್ಲ, ಜನಿವಾರ ಹಾಕೋದು ಇದೇನು ಆ ಧರ್ಮ ಸಂಸ್ಕಾರದ ಬಗ್ಗೆ ಗೊತ್ತಿರಲಿಲ್ಲ. ಅವರು ಬಂದು ತಂದೆ ಹತ್ರ, ತಾಯಿ ಹತ್ರ ಕೇಳಿದ್ರು, ಇದು ಇವತ್ತು ಏನ್ ಮಾಡ್ತಾ ಇದ್ದೀರಿ ಅಂದಾಗ, ಇವತ್ತು ನಿನಗೆ ಜನಿವಾರವನ್ನ ಹಾಕ್ತಾ ಇದ್ದೀವಪ್ಪ ಅಂತ ಹೇಳಿದ್ರು. ಆಗ ಅವ್ರು ಹೇಳಿದ್ರು, ಮೊದಲು ಅಕ್ಕ ಅಲ್ವಾ ಹುಟ್ಟಿದ್ದು, ಅಕ್ಕ ನನ್ಗಿಂತ ಹಿರಿಯೋಳು, ಅಕ್ಕ ನಾಗಮ್ಮನಿಗೆ ಹಾಕಿ ಆಮೇಲೆ ನನಗೆ ಹಾಕೋರಿ ಅಂತ ಹೇಳಿದ್ರು. ಆಗ ಬಸವಣ್ಣನವ್ರು ಹೇಳಿದ್ರು, ಇಲ್ಲಪ್ಪ, ಇದು ಧರ್ಮ ಸಂಸ್ಕಾರವನ್ನ ಸ್ತ್ರೀಯರಿಗೆ ಕೊಡೋದಕ್ಕಾಗಲ್ಲ, ಮಹಿಳೆ ಕೊಡೋದಕ್ಕಾಗಲ್ಲ, ಅದು ಬರೀ ಗಂಡು ಮಕ್ಕಳಿಗೆ ಮಾತ್ರ ಸೀಮಿತ ಅಂತ ಹೇಳಿದ್ರು. ಆಗ ಹಠ ಮಾಡೋದಕ್ಕೆ ಶುರು ಮಾಡಿದ್ರು ಬಸವಣ್ಣನವರು. ಇಲ್ಲ ಅಕ್ಕ ನಾಗಮ್ಮನಿಗೆ ಮೊದಲಾಗಬೇಕು, ಆಮೇಲೆ ನಾನು ಮಾಡಿಸ್ಕೊಳ್ಳೋದು ಅಂತ. ಆಗ ಅವರ ಕುಟುಂಬದವರೆಲ್ಲ ಅವರಿಗೆ ಸಾಕಷ್ಟು ಹೇಳೋದಕ್ಕೆ ಪ್ರಯತ್ನ ಪಟ್ಟರು, ಒಪ್ಪಿಸೋದಕ್ಕೆ ಪ್ರಯತ್ನ ಪಟ್ಟರು. ಏನೇ ಮಾಡಿದ್ರು ಬಸವಣ್ಣ ಒಪ್ಪಲಿಲ್ಲ. ಇಷ್ಟು ಹಠವಾದಿ ಆಗ್ಬಿಟ್ನಲ್ಲ ಅಂತ ಅವರೆಲ್ಲರೂ ಇದು ಮಾಡಿದಾಗ ಹೇಗೆ ಒಪ್ಪಿಸೋದು ಅಂದಾಗ ಏನೇ ಮಾಡಿದ್ರು ಅವರಿಗೆ ಒಪ್ಪಿಸೋದಕ್ಕಾಗಲಿಲ್ಲ. ಅವತ್ತು ಅವರು ಮನೆಯಿಂದ ಹೊರಗಡೆ ಬರ್ತಾರೆ. ಅಕ್ಕನಿಗಿಲ್ಲದ ಸಂಸ್ಕಾರ
ನನಗೂ ಕೂಡ ಬೇಡ ಅಂತ ಹೇಳಿ ಬಸವಣ್ಣನವರು ಮನೆಯಿಂದ ಹೊರಗೆ ಬರ್ತಾರಲ್ಲ, ಇದೇ ಅವರ ಜೀವನದ ದೊಡ್ಡ ತಿರುವು. ಈ ಜೀವನದ ದೊಡ್ಡ ತಿರುವು ಏನ್ ಮಾಡುತ್ತೆ, ಮುಂದೆ ಅವರನ್ನ ಕೂಡಲ ಸಂಗಮಕ್ಕೆ ಕರ್ಕೊಂಡು ಬರುತ್ತೆ. ಅವರ ಜೊತೆ ಅಕ್ಕ ನಾಗಮ್ಮ ಬರ್ತಾರೆ. ಬಸವಣ್ಣನವರ ಎತ್ತ ತಾಯಿಗಿಂತ ಇಲ್ಲಿ ಸಾಕು ತಾಯಿ ಅಕ್ಕ ನಾಗಮ್ಮನೇ ಬಹಳ ಮುಖ್ಯ ಆಗ್ತಾರೆ. ಯಾಕೆ ಅಂದ್ರೆ ತಾಯಿ ಜನನವನ್ನ ನೀಡಿರ್ಬೋದು, ಆದರೆ ಸಾಕು ತಾಯಿ ಅಂತ ಅಕ್ಕ ನಾಗಲಾಂಬಿಕೆ, ಅಕ್ಕ ನಾಗಮ್ಮ ಬೆನ್ನೆಲುಬು ಹಾಕ್ತಾರೆ ಬಸವಣ್ಣನವರಿಗೆ. ಮುಂದೆ ಸಾಕಷ್ಟು ಪುಸ್ತಕಗಳನ್ನ ಅಧ್ಯಯನ ಮಾಡ್ತಾರೆ, ವೇದ ಪುರಾಣ ಎಲ್ಲವನ್ನ ಅಧ್ಯಯನ ಮಾಡ್ತಾರೆ, ಗಣಿತ ಸಂಸ್ಕೃತ ಎಲ್ಲವನ್ನ ಅಧ್ಯಯನ ಮಾಡಿದ್ಮೇಲೆ ಅವರಿಗೆ ಅನಿಸುತ್ತೆ, ನಾನು ಯಾಕೆ ಹೆಣ್ಣು ಮಕ್ಕಳಿಗೂ ಕೂಡ ಸಮಾನವಾದ ಧರ್ಮ ಸಂಸ್ಕಾರವನ್ನ ಕೊಡಬಾರದು ಅಂತ. ಆಗ ಆವಿಷ್ಕಾರವಾದದ್ದೇ ಇಷ್ಟಲಿಂಗ. ಇಷ್ಟಲಿಂಗವನ್ನ ಪ್ರಥಮವಾಗಿ ಅಕ್ಕ ನಾಗಮ್ಮನವರಿಗೆ ಬಸವಣ್ಣನವರು ದೀಕ್ಷೆಯನ್ನು ನೀಡ್ತಾರೆ. ಆದ್ರಿಂದಾಗಲೇ ನಾವು ಹೇಳ್ಬೋದು ಅಕ್ಕ ನಾಗಮ್ಮ ಪ್ರಥಮ ಲಿಂಗ ದೀಕ್ಷೆಯನ್ನ ಪಡೆದಂತಹ ಮಹಿಳೆ ಅಂತ ಹೇಳ್ಬೋದು. ಈಗ ಬಸವಣ್ಣನವರಿಂದ ಅಕ್ಕ ನಾಗಮ್ಮ ದೀಕ್ಷೆಯನ್ನ ಪಡೆದುಕೊಳ್ತಾರೆ. ಆದರೆ ಮುಂದೆ ಅಕ್ಕ ನಾಗಮ್ಮ ಬಸವಣ್ಣನನ್ನೇ ಗುರುವಾಗಿ ಸ್ವೀಕರಿಸ್ತಾರೆ. ಎನ್ನ ತನುಸೂತಕ ಕಳೆದಾತ ಬಸವಣ್ಣ, ಎನ್ನ ಮನಸೂತಕ ಕಳೆದಾತ ಬಸವಣ್ಣ ಅಂತ ಹೇಳಿ ಒಂದು ವಚನವನ್ನೇ ರಚಿಸ್ತಾರೆ. ಅಂದ್ರೆ ಅಕ್ಕ ನಾಗಮ್ಮನಿಗೆ ಬಸವಣ್ಣ ಮುಂದೆ ಗುರುವಾಗಿ ಬಿಡ್ತಾರೆ. ಅಂದ್ರೆ ಆ ಗುರುವನ್ನ ಮಾಡಬೇಕು, ತಮ್ಮನನ್ನ ಗುರುವನ್ನಾಗಿ ಮಾಡಬೇಕು ಅಂದ್ರೆ ಅಕ್ಕನ ಒಂದು ಶ್ರಮವನ್ನ ನಾವು, ಅಕ್ಕನ ಒಂದು ಭಕ್ತಿಯನ್ನ ನಾವೆಲ್ಲರೂ ಪರಿಗಣಿಸಲೇಬೇಕು. ಅಕ್ಕ ನಾಗಮ್ಮನವರು ಮುಂದೆ ಹೀಗೆ ಬಸವ ಕಲ್ಯಾಣಕ್ಕೆ ಹೋಗ್ತಾರೆ. ಬಸವ ಕಲ್ಯಾಣದಲ್ಲಿ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಇವತ್ತು ನಾವೇನು ಪಾರ್ಲಿಮೆಂಟ್ ಅಂತ ಕರಿತೀವೋ ಅದು 12ನೇ ಶತಮಾನದಲ್ಲೇ ರೂಪುಗೊಂಡಿತ್ತು. ಅದೇ ಅನುಭವ ಮಂಟಪ. ಅನುಭವ ಮಂಟಪದಲ್ಲಿ 770 ಅಮರಗಣಗಳಿತ್ತು. 1,96,000 ಶರಣರು ಇತ್ತು. ಆ ಒಂದು ಅನುಭವ ಮಂಟಪದಲ್ಲಿ ಸ್ತ್ರೀಯರಿಗೆ ಸಮಾನತೆಯ ಸ್ವತಂತ್ರ ಸಿಕ್ಕಿತು. ಅದರಿಂದಾನೇ 1947 ನಮಗೆ ಬ್ರಿಟಿಷರಿಂದ ಮುಕ್ತಿಗೊಂಡು ನಾವು ಸ್ವತಂತ್ರವನ್ನ ಪಡೆದುಕೊಂಡ್ರೆ, ಸ್ತ್ರೀಯರು ನಾವು 12ನೇ ಶತಮಾನದಲ್ಲಿ ಸ್ವತಂತ್ರವನ್ನ ಪಡೆದುಕೊಂಡ್ವಿ. ಅಲ್ಲಿಂದ ಈ ಅಡುಗೆ ಮನೆ, ಹೆರಿಗೆ ಮನೆಗೆ ಸೀಮಿತಳಾದ ಸ್ತ್ರೀ ಹೊರಗಡೆ ಬಂದು ಅರಿವಿನ ಮನೆಯನ್ನ ಪ್ರವೇಶಿಸ್ತಾಳೆ. ಅರಿವಿನ ಮಹಾಮನೆಯನ್ನ, ಮಹಾ ಬೆಳಕನ್ನ ಪ್ರವೇಶಿಸುತ್ತಾಳೆ. ಆ ಬೆಳಕಿನಿಂದ ಆಕೆಯ ಅರಿವು ಯಾವ ಮಟ್ಟಕ್ಕೆ ಹೋಗುತ್ತೆ ಅಂದ್ರೆ ಪ್ರತಿಯೊಬ್ಬರು ವಚನಗಳನ್ನ ರಚನೆ ಮಾಡುತ್ತಿರುತ್ತಾರೆ. ಈ ಶಿವಶರಣೆಯರ ವಚನಗಳು ಅವರ ಅರಿವು, ಆಚಾರ, ಅನುಭವ ಎಲ್ಲದರ ಒಂದು ವಾಣಿಯಾಗತ್ತೆ, ಸುಳ್ನುಡಿಯಾಗತ್ತೆ. ಅನುಭವದ ನುಡಿಗಳೇ ವಚನಗಳಾಗತ್ತೆ. ಗಂಡನಿಗೆ ಬುದ್ಧಿವಾದ ಹೇಳಬೇಕು ಅಂದ್ರೂ ಆಕೆ ಒಂದು ವಚನವನ್ನ ರಚಿಸ್ತಾಳೆ. ಅದಕ್ಕೆ ಮಾರೆಯನವರು ಹೇಳ್ತಾರೆ, ಕಾಯಕದಲ್ಲಿ ನಿರತನಾದಡೆ ಗುರುದರ್ಶನವಾದರೂ ಮರೆಯಬೇಕು, ಲಿಂಗ ಪೂಜೆಯಾದಳು ಮರೆಯಬೇಕು, ಜಂಗಮ ಪೂಜೆಯಾದಳು ಮರೆಯಬೇಕು ಅಂತ ಹೇಳ್ತಾರೆ. ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವಾಯಿತಾದಳು ಕಾಯಕದೊಳಗು ಅಂತ ಹೇಳ್ತಾರೆ. ಅಂದ್ರೆ ಕಾಯಕದಲ್ಲಿ ಕೈಲಾಸವನ್ನ ನೋಡು. ಇವತ್ತು ಕಾಯಕ ಮಾಡ್ತಿದ್ರೆ, ಇಲ್ಲ ಈಗ ಲಿಂಗ ಪೂಜೆ ಮಾಡೋ ಟೈಮ್ ಆಗಿದೆ ನಾನು ಹೋಗ್ತೀನಿ ಅಂತ ಹೇಳೋಂಗಿಲ್ಲ. ಕಾಯಕದಲ್ಲಿ ಕೈಲಾಸವನ್ನ ಕಾಣಬೇಕು, ಕಾಯಕದಲ್ಲಿ ದೇವರನ್ನ ನೋಡ್ಬೇಕು ಅಂತ ಆಯ್ದಕ್ಕಿ ಮಾರಯ್ಯ ಆಯ್ದಕ್ಕಿ ಲಕ್ಕಮ್ಮನಿಗೆ ಹೇಳ್ಕೊಟ್ರೆ, ಆಯ್ದಕ್ಕಿ ಲಕ್ಕಮ್ಮ ಏನ್ ಮಾಡ್ತಾಳೆ ಅಂತಂದ್ರೆ, ಒಮ್ಮೆ ಇದೇ ರೀತಿ ಪ್ರವಚನ ನಡೀತಾ ಇರುತ್ತೆ, ಅನುಭವ ನಡೀತಾ ಇರುತ್ತೆ. ಅನುಭವದಲ್ಲಿ ತಲ್ಲೀನರಾಗಿ ಆಯ್ದಕ್ಕಿ ಮಾರಯ್ಯ ಮರೆತು ಹೋಗ್ಬಿಟ್ಟಿರ್ತಾರೆ. ಆಗ ಹೇಳ್ತಾರೆ, ಬಾಯಿಲಿ ನೀನು ಅಲ್ಲಿ ಅನುಭವ ಮಾಡ್ತಾ ಹೋದ್ರೆ ಕಾಯಕವನ್ನ ಯಾರು ಮಾಡೋದು, ಬಂದು ಕಾಯಕವನ್ನ ಮಾಡುವಂತ. ಅಂದ್ರೆ ಅವರನ್ನ ಎಚ್ಚರಿಸುವಂತಹ ಒಂದು ಕೆಲಸವನ್ನ ಮಾಡಬೇಕಾದ್ರೂ ಒಂದು ವಚನವನ್ನ ರಚಿಸ್ತಾರೆ. ಅಂದ್ರೆ ಅವರ ಜ್ಞಾನವನ್ನ ನಾವೆಲ್ಲರೂ ತಿಳಿದುಕೊಳ್ಳೋದು. ಇವತ್ತು ನಾವೆಲ್ಲರೂ ಸ್ತ್ರೀಯರು ವಿದ್ಯಾವಂತರಾಗಿದ್ದೀವಿ ಅಲ್ವಾ? ನಾವೆಲ್ಲರೂ ಒಂದು ಸಿಂಗಲ್ ಡಿಗ್ರಿ ಆಗಿರ್ಬೋದು, ಡಬಲ್ ಡಿಗ್ರಿ ಹೋಲ್ಡರ್ ಆಗಿರ್ಬೋದು, ಅಥವಾ PhD ಕೂಡ, ಡಾಕ್ಟರೇಟ್ ಕೂಡ ಪಡೆದಿರ್ಬೋದು. ಆದರೆ ಅವತ್ತು 12ನೇ ಶತಮಾನದಲ್ಲಿ ಯಾವುದೇ ಯೂನಿವರ್ಸಿಟಿ ಇರಲಿಲ್ಲ. ಯಾವ ವಿಶ್ವವಿದ್ಯಾನಿಲಯದ ಬಾಗಿಲನ್ನ ಯಾವ ಶರಣರು, ಯಾವ ಶರಣೆಯರು ತಟ್ಟಿರಲಿಲ್ಲ. ಹಾಗಾದ್ರೆ ಅವರು ಹೇಗೆ ವಿದ್ಯಾವಂತರಾದ್ರು, ಅವ್ರಿಗೆ ಹೇಗೆ ಈ ಜ್ಞಾನ ಲಭಿಸ್ತು ಅಂದ್ರೆ, ಆ ಅನುಭವ ಮಂಟಪದಲ್ಲಿ ನಡೆಯುತ್ತಿದ್ದಂತಹ ವಿಚಾರಗೋಷ್ಠಿ, ಅರಿವಿನ ಗೋಷ್ಠಿ ಅವರ ಅರಿವನ್ನ ಎಷ್ಟು ಮಟ್ಟಕ್ಕೆ ತೆಗೆದುಕೊಂಡು ಹೋಯಿತು ಅಂದ್ರೆ, ಅವರೆಲ್ಲ ಡಾಕ್ಟರೇಟ್ ಲೆವೆಲ್ಗೆ ಅವರೆಲ್ಲರೂ ವಿದ್ಯಾವಂತರಾದರು. ಇವತ್ತು ನಾವು ಡಾಕ್ಟರೇಟ್ ಪಡೆದಿದ್ರು ಕೂಡ
12ನೇ ಶತಮಾನದಲ್ಲಿ ರಚಿತವಾದಂತಹ ವಚನಗಳನ್ನ ವ್ಯಾಖ್ಯಾನ ಮಾಡೋದಕ್ಕಾಗಲ್ಲ. ನಾವು ಬಹಿರಂಗದಲ್ಲಿ ನಾವು ವ್ಯಾಖ್ಯಾನ ಮಾಡ್ಬೋದು, ಆದರೆ ಅದರ ಒಳಹರ್ಥವನ್ನ ಇನ್ನೂ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗುವುದಿಲ್ಲ. ಯಾಕಂದ್ರೆ ನಮಗಿನ್ನೂ ಕೂಡ 12ನೇ ಶತಮಾನದ ಶರಣೆಯರ ಆ ಜ್ಞಾನವನ್ನು ನಾವಿನ್ನೂ ಪಡೆದುಕೊಳ್ಳೋದಕ್ಕಾಗಿಲ್ಲ. ಅವರೆಲ್ಲ ಹೇಗ್ ಬಂದ್ರು ಅಂದ್ರೆ, ಲೋಕದಂತೆ ಬಾರರು, ಲೋಕದಂತೆ ಇರರು, ಲೋಕದಂತೆ ಹೋಹರು ನೋಡಯ್ಯ, ಪುಣ್ಯದಂತೆ ಬಪ್ಪರು, ಜ್ಞಾನದಂತೆ ಇಬ್ಬರು, ಮುಕ್ತಿಯಂತೆ ಹೋಹರು ನೋಡಯ್ಯ, ಉರಿಲಿಂಗ ದೇವ ನಿಮ್ಮ ಶರಣರು ಉಪಮಾತೀತರಾಗಿ ಉಪಮಿಸಬಾರದು. 12ನೇ ಶತಮಾನದಲ್ಲಿ ಜನಿಸಿದಂತಹ ಶರಣರಾಗಿರ್ಬೋದು, ಶರಣೆಯರಾಗಿರ್ಬೋದು, ಅವರು ನಮ್ಮೆಲ್ಲರಂತೆ ಬಂದು ಹೋಗಿ ಮಾಡಲಿಲ್ಲ. ನಾವೆಲ್ಲರೂ ಬರ್ತೀವಿ, ಏನೋ ಒಂದು ಬದುಕನ್ನ ಕಟ್ಕೊಳ್ತೀವಿ, ಹಣ ಆಸ್ತಿ ಸಂಪಾದನೆ ಮಾಡ್ಕೊಳ್ತೀವಿ, ಅದನ್ನೆಲ್ಲ ಅನುಭವಿಸ್ತೀವಿ, ಹೊರಟೋಗ್ಬಿಡ್ತೀವಿ. ಆ ರೀತಿ ಬರಲಿಲ್ಲ ಅವರು ಹೇಗೆ ಬಂದ್ರು ಅಂದ್ರೆ, ಅವರ ಜನ್ಮವೇ ಪುಣ್ಯ ಜನ್ಮ, ಪುಣ್ಯದಂತೆ ಬಂದ್ರು. ಅವರು ಇದ್ದಂತಹ ಸಮಯದಲ್ಲಿ ತಾವೂ ಜ್ಞಾನವನ್ನ ಪಡೆದುಕೊಂಡ್ರು, ಹಾಗೆ ಮತ್ತವರಿಗೂ ಕೂಡ, ಅವರ ಜೊತೆ ಇದ್ದ ಎಲ್ಲರಿಗೂ ಕೂಡ ಜ್ಞಾನವನ್ನ ಹಂಚಿದ್ರು. ಹೋಗ್ಬೇಕಾದ್ರೆ ಏನನ್ನ ತೆಗೆದುಕೊಂಡು ಹೋದ್ರು? ಮುಕ್ತಿಯನ್ನ ತೆಗೆದುಕೊಂಡು ಹೋದ್ರು. ಈಗ ಸಾಮಾನ್ಯವಾಗಿ ನಾವೇನಾದ್ರೂ ಪ್ರಸಿದ್ಧರಾಗಬೇಕಾದ್ರೆ ನಾವು ಯಾವುದಾದ್ರೂ ಒಂದು ಸೋಷಿಯಲ್ ಮೀಡಿಯಾದಲ್ಲಿ, ಮಾಧ್ಯಮಗಳಲ್ಲಿ ನಾವೆಲ್ಲರೂ ನಮ್ಮ ಹೆಸರು ಅಥವಾ ನಮ್ಮ ಒಂದು ವಾರ್ತೆಯೋ ಯಾವುದಾದ್ರೂ ಬರಬೇಕು ಅಲ್ವಾ? ಇವಾಗ ವಾಟ್ಸ್ಆ್ಯಪ್ ಇದೆ, ಯೂಟ್ಯೂಬ್ ಇದೆ, ಫೇಸ್ಬುಕ್ ಇದೆ, ಟ್ವಿಟ್ಟರ್ ಇದೆ, ಇನ್ಸ್ಟಾಗ್ರಾಮ್ ಇದೆ, ಇವೆಲ್ಲವೂ ಇದೆ. ಆದರೆ 12ನೇ ಶತಮಾನದಲ್ಲಿ ಈ ಯಾವುದೇ ಟೆಕ್ನಾಲಜಿ ಇರಲಿಲ್ಲ. ಆದರೂ ಕೂಡ ಬೇರೆ ಬೇರೆ ಕಡೆಯಿಂದ ಏನ್ ಮಾಡ್ತಾರೆ, ಶರಣೆಯರು ಬರ್ತಾರೆ. ಅಕ್ಕ ಮಹಾದೇವಿಯ ಪೂಜೆಯನ್ನ ನಾವು ಮಾಡಿದ್ವಿ. ಅಕ್ಕ ಮಹಾದೇವಿ ಎಲ್ಲಿಂದ ಬರ್ತಾಳೆ? ಶಿವಮೊಗ್ಗ ಜಿಲ್ಲೆಯ ಉಡುತಡಿಯಿಂದ ಎಲ್ಲಿಗೆ ಬರ್ತಾಳೆ? ಬಸವ ಕಲ್ಯಾಣ ಬರ್ತಾಳೆ. ಬಸವ ಕಲ್ಯಾಣ ಎಲ್ಲಿದೆ? ಬೀದರ್ ಜಿಲ್ಲೆಯಲ್ಲಿದೆ. ಅಲ್ಲಿಗೆ ಬರಬೇಕಾದ್ರೆ ಯಾವುದಾದ್ರೂ ಬಸ್ ಇತ್ತ, ಅಥವಾ ಏರೋಪ್ಲೇನ್ ಇತ್ತ, ಅಥವಾ ಕಾರ್ ಇತ್ತ, ಆಟೋ ಇತ್ತ, ಏನಿತ್ತು? ಯಾವುದೇ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ, ಯಾವುದೇ ಸಂಚಾರ ಮಾರ್ಗ ಯಾವುದೂ ಇರಲಿಲ್ಲ. ಆಕೆಯ ಕಾಲುಗಳೇ ಏನಾದ್ರು ವಾಹನಗಳಾದವು. ಆ ರೀತಿ ಅಲ್ಲಿಂದ ಅಕ್ಕ ಎಲ್ಲಿವರೆಗೆ ಬರಬೇಕು? ಬಸವ ಕಲ್ಯಾಣಕ್ಕೆ ಬರಬೇಕು, ಅನುಭವ ಮಂಟಪಕ್ಕೆ ಬರಬೇಕು ಅಂತ ಅಂದಾಗ ಆಕೆಗೆ ರಕ್ಷಣೆ ಯಾರು ಕೊಟ್ರು ಅಂದ್ರೆ, ತನ್ನ ಭಕ್ತಿಯೇ ರಕ್ಷಣೆ, ತನ್ನ ಆತ್ಮವಿಶ್ವಾಸವೇ ರಕ್ಷಣೆ ಆಯ್ತು ಅಲ್ವಾ? ಅಕ್ಕ ಹೇಳ್ತಾಳೆ, ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದಡೆ ಅಂತಯ್ಯ, ಸಮುದ್ರದ ತಡಿಯಲೊಂದು ಮನೆಯ ಮಾಡಿ ನೊರೆ ತೊರೆಗಳಿಗೆ ಅಂಜಿದೊಡೆ ಎಂತಯ್ಯ, ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆ ಎಂತಯ್ಯ, ಲೋಕದಲ್ಲಿ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದಡೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು ಅಂತ ಹೇಳ್ತಾರೆ. ಈ ಒಂದು ವಚನವನ್ನ ರಚಿಸಬೇಕಾದ್ರೆ ಅಕ್ಕನಲ್ಲಿ ಎಷ್ಟು ಧೈರ್ಯ ಇತ್ತು, ದೃಢತೆ ಇತ್ತು. ನಾವು ಇಲ್ಲಿಂದ ಎಲ್ಲಾದ್ರೂ ಒಂದು ಕಡೆಗೆ ಹೋಗ್ಬೇಕಾದ್ರೆ ಏನ್ ಮಾಡ್ತೀವಿ? ಭಯ ಪಡ್ತೀವಿ. ಮನೆಯಲ್ಲಿ ಯಜಮಾನ್ರನ್ನ ಕರಿತೀವಿ ಜೊತೆಗೆ ಬನ್ನಿ ಅಂತ, ಇಲ್ಲ ಅಂದ್ರೆ ಮಕ್ಕಳನ್ನ ಕರಿತೀವಿ ಜೊತೆಗೆ ಬನ್ನಿ ಅಂತ. ಆದ್ರೆ ಅವತ್ತು ಇದ್ದಷ್ಟು ಸ್ವತಂತ್ರ ಇವತ್ತು ಕೂಡ ಇದೆ, ಆದ್ರೆ ಕ್ಷೇಮ ಇಲ್ಲ ಅಂತ ನಾನಾದ್ರೂ ಭಾವಿಸಿದ್ದೀನಿ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಹೆಣ್ಣು ಮಕ್ಕಳಿಗೆ ಸರಿಯಾದ ಒಂದು ಸೇಫ್ಟಿ ಇಲ್ಲ. ಮೊದಲೆಲ್ಲ ಅಷ್ಟು ಚೆನ್ನಾಗಿ ಓಡಾಡ್ತಿದ್ರು. ಅಕ್ಕ ಅಲ್ಲಿಂದ ಬಸವ ಕಲ್ಯಾಣಕ್ಕೆ ಹೋದ್ಲು ಅಂದ್ರೆ ಪ್ರಕೃತಿಯನ್ನೇ ಆಕೆ ಎಲ್ಲ ಮಾತನಾಡಿಸ್ಕೊಂಡು ಹೋದ್ಲು. ಆಕೆಗೆ ಯಾರು ಸ್ನೇಹಿತರಿರ್ಲಿಲ್ಲ. ಇವತ್ತು ರಾಜರಾಜೇಶ್ವರಿ ಬಳಗದಲ್ಲಿ ಇವತ್ತು 50ರಿಂದ 100 ಜನ ಸೇರ್ತೀರಿ, ನಿಮಗೆ ಒಬ್ರಿಗೊಬ್ರು ಸ್ನೇಹಿತರಿದ್ದಾರೆ. ಈಗ ಇಲ್ಲಿಂದ ಈ ಮನೆಗೆ ಹೋಗ್ಬೇಕಂತಂದ್ರೆ ಏನಾದ್ರು ಭಯ ಆದ್ರೂ ಕೂಡ ನಿಮ್ಮ ಸ್ನೇಹಿತರನ್ನ ಕರೆದುಕೊಂಡು ಹೋಗ್ಬೋದು. ಅಕ್ಕ ಯಾರನ್ನ ಕರೆದುಕೊಂಡು ಹೋದ್ರು? ಅಕ್ಕನಿಗೆ ಮರ, ಗಿಡಗಳು, ನದಿ ಇವೆಲ್ಲವೂ ಕೂಡ ಸ್ನೇಹಿತರಾದ್ರು. ಅದಕ್ಕೆ ಅಕ್ಕನ ಸಾಕಷ್ಟು ವಚನಗಳಲ್ಲಿ ನೀವು ಪ್ರಕೃತಿಯ ಪ್ರೇಮದ ಬಗ್ಗೆ ನೋಡ್ಬೋದು. ಪ್ರಕೃತಿಯನ್ನೇ ಅವಳು ಒಂದು ಸವಿದು ಮುಂದೆ ಮುಂದೆ ನಡೀತಾ ಇದ್ಲು, ಪ್ರಕೃತಿಯನ್ನ ಮಾತನಾಡಿಸ್ಕೊಂಡು ಹೋಗ್ತಾ ಇದ್ಲು ಅಲ್ವಾ? ಅಳಿ ಸಂಕುಲವೇ ಮಾಮರವೇ ಬೆಳದಿಂಗಳೇ ಅಂತ ನೀವು ಅಂತ ಒಂದು ವಚನವನ್ನ ನೀವೆಲ್ಲರೂ ರಾಗವಾಗಿ ಹಾಡಿದ್ರಿ. ಅಂದ್ರೆ ಎಷ್ಟು ಚೆನ್ನಾಗಿ ಪಕ್ಷಿ, ಪ್ರಾಣಿ ಎಲ್ಲವನ್ನ ಕೂಡ ಬಂಧು ಬಾಂಧವರನ್ನಾಗಿ ಸ್ವೀಕರಿಸ್ಲು ಅಲ್ವಾ ಅಕ್ಕ? ಅಂತಹ ಅಕ್ಕನ ವಚನ ನಮಗೆ ಇವತ್ತೆಲ್ಲರಿಗೂ ಏನಾಗುತ್ತೆ ಅಂದ್ರೆ ಸ್ಫೂರ್ತಿದಾಯಕವಾಗುತ್ತೆ. ನಿಮಗೆ ಯಾವಾಗಾದ್ರೂ ಮನೆಯಲ್ಲಿ ಭಯ ಆಯ್ತು ಅಂತ ಅಂದ್ರೆ ಆಗ ನೀವು ಅಕ್ಕನ ಒಂದು ವಚನವನ್ನ ನೀವು ಸ್ಮರಣೆ ಮಾಡಿದ್ರೆ ಏನಾಗುತ್ತೆ? ನಿಮ್ಮ ಮನಸ್ಸಿನಲ್ಲಿ ಒಂದು ಧೈರ್ಯ ಬರುತ್ತೆ, ಶಕ್ತಿ ಬರುತ್ತೆ ಅಲ್ವಾ? ಆ ಒಂದು ಶಕ್ತಿಯನ್ನ ನೀಡಿದವಳೆ ನಮ್ಮ ಅಕ್ಕ ಮಹಾದೇವಿ. ಅಕ್ಕ ಮಹಾದೇವಿಯವನ್ನ ವೀರ ವಿರಾಗಿಣಿ, ಕನ್ನಡದ ಮೊಟ್ಟ ಮೊದಲ ಕವಯಿತ್ರಿ ಅಂತ ಕರಿತೀವಿ ನಾವು ಅಲ್ವಾ? ಮೊಟ್ಟ ಮೊದಲ ಕವಯಿತ್ರಿ. ಯಾಕಂದ್ರೆ ಅಕ್ಕ
ಸಾಕಷ್ಟು 33 ವಚನಕಾರ್ತಿಯರು ಸಿಗ್ತಾರೆ. ಇನ್ನು ಅಜ್ಞಾತ ಶಿವಶರಣೆಯರು ಸಿಗ್ತಾರೆ ನಮಗೆ. ಆದ್ರೆ ಅವರ ಹೆಸರು ನಮಗೆ ಸರಿಯಾಗಿ ಸಿಕ್ಕಿಲ್ಲ. ಬೇರೆಯವರ ಹೆಸರುಗಳು ಸಿಕ್ಕಿದೆ. ಅಕ್ಕಮ್ಮ ಆಗಿರ್ಬೋದು, ಬೊಂತಾದೇವಿ ಆಗಿರ್ಬೋದು, ಆಯ್ದಕ್ಕಿ ಲಕ್ಕಮ್ಮ, ಮೋಳಿಗೆ ಮಹಾದೇವಿ, ಬೊಂತಾದೇವಿ, ಸೂಳೆ ಸಂಕವ್ವೆ, ಸತ್ಯಕ್ಕ, ದುಗ್ಗಳೆ, ಹೀಗೆ ಅನೇಕ ವಚನಕಾರ್ತಿಯರು ಬರ್ತಾರೆ. ಪ್ರತಿಯೊಬ್ಬರೂ ಕೂಡ ತಮ್ಮದೇ ಆದ ಅನುಭವವನ್ನ ಈ ವಚನದಲ್ಲಿ ಕೊಡ್ತಾ ಬರ್ತಾರೆ. ಹೀಗೆ ನಾವೆಲ್ಲ ಸ್ತ್ರೀಯ ಬಗ್ಗೆ ಮಾತನಾಡ್ತಾ ಹೋದಾಗ ನನಗೆ GS ಶಿವರುದ್ರಪ್ಪನವರ ಒಂದು ಕವಿತೆ ಬರುತ್ತೆ, ನನಗೆ ಮನಸ್ಸಿಗೆ ಬರುತ್ತೆ. ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ, ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ, ಬೆಳಕಾನಿಟ್ಟು ತೂಗಿದಾಕೆ, ಬೆಳಕಾನಿಟ್ಟು ತೂಗಿದಾಕೆ, ನಿನಗೆ ಬೇರೆ ಹೆಸರು ಬೇಕೆ, ನಿನಗೆ ಬೇರೆ ಹೆಸರು ಬೇಕೆ, ಸ್ತ್ರೀ ಅಂದರೆ ಅಷ್ಟೇ ಸಾಕೆ, ಸ್ತ್ರೀ ಅಂದರೆ ಅಷ್ಟೇ ಸಾಕೆ. ಎಂತಹ ಅದ್ಭುತವಾದ ಒಂದು ಕವಿತೆ ಅಲ್ವಾ GS ಶಿವರುದ್ರಪ್ಪನವರು ನಮಗೆ ಕೊಟ್ಟು ಹೋಗಿರೋದು. ನಮ್ಗೆಲ್ಲರಿಗೂ ಏನು ಅನ್ನೋದು ಬೇಡ, ನಿಮಗೆ ಸ್ತ್ರೀ ಅಂತ ಸ್ವಲ್ಪ ಪ್ರೀತಿ ಕೊಟ್ರೆ ಸಾಕು ಅಂತ ಹೇಳ್ತೀನಿ ಅಲ್ವಾ. ಅದಕ್ಕೆ ಸಿದ್ದೇಶ್ವರ ಸ್ವಾಮೀಜಿ ಒಂದು ಮಾತು ಹೇಳ್ತಾರೆ, ಬೆಳಗ್ಗೆ ಎದ್ದಷ್ಟೇ ನಾವು ನಗುಮುಖದಿಂದ ನಮ್ಮ ಒಂದು ದಿನವನ್ನ ಪ್ರಾರಂಭ ಮಾಡಬೇಕಂತೆ. ಪೂರ್ತಿ ದಿನವನ್ನು ಕೂಡ ನಗುಮುಖದಿಂದ ನಾವು ಸವಿಬೇಕಂತೆ. ರಾತ್ರಿ ಮಲಗಬೇಕಾದ್ರೆ ನಗುಮುಖದಿಂದ ಮಲಗಬೇಕಂತೆ. ಯಾಕೆ ನಗುಮುಖದಿಂದ ಮಲಗಬೇಕು? ನಾವು ಯಾಕೆ ಅಂತಂದಾಗ ನಾವೇ ಹೇಳ್ಕೊಳ್ಬೇಕು, ನಗುಮುಖದಲ್ಲಿ ಆ ನಗುವಿನಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ. ಎಂತಹ ದುಃಖವನ್ನೇ ಆಗಲಿ ಅಥವಾ ಎಂತಹ ನೋವುಗಳನ್ನೇ ಆಗಲಿ ಮರೆಸುವಂತಹ ಶಕ್ತಿ ನಗುವಿಗೆ ಇರುತ್ತೆ. ಅದರಿಂದಾನೇ ನಾವು ಏನು ಮಾಡಬೇಕು, ನಗುಮುಖದಲ್ಲಿ ಇದ್ದಾಗ ಬೇರೆಯವರು ದುಃಖವಾಗಿದ್ರು ಕೂಡ ನಮ್ಮ ನಗುಮುಖವನ್ನ ನೋಡಿ ಅವರ ನೋವುಗಳನ್ನ ಮರೆತು ಬಿಡ್ತಾರೆ. ಇನ್ನು ಮನೆ ಅಂದ ಮೇಲೆ ಕಷ್ಟ, ಸುಖ, ದುಃಖ, ನೋವು ಇವೆಲ್ಲವೂ ಇದ್ದೇ ಇರುತ್ತೆ ಅಲ್ವಾ. ಕಷ್ಟ ಸುಖ ಅನ್ನೋದು ಒಂದು ಕಾಯಿನಲ್ಲಿ ಇರುವಂತಹ ಎರಡು ಮುಖ, ಅಂದ್ರೆ ಹೆಡ್ ಅಂಡ್ ಟೈಲ್ಸ್ ಅಂತ ನಾವು ಹೇಗೆ ಹೇಳ್ತೀವೋ ಅದೇ ರೀತಿ ಇರುತ್ತೆ ನಮ್ಮ ಈ ಎರಡು ಕಷ್ಟ ಮತ್ತೆ ಸುಖ. ಹಾಗಾದ್ರೆ ಕಷ್ಟ ಸುಖಕ್ಕೆ ನಮ್ಮ 12ನೇ ಶತಮಾನದ ಶರಣರಿಗೆ ಅವ್ರಿಗೆ ಯಾರಿಗೂ ಕಷ್ಟ ಸುಖ ಇರಲಿಲ್ವಾ? ಇತ್ತು. ಅವರು ಕೂಡ ಕಷ್ಟ ಸುಖ ಎಲ್ಲವನ್ನ ಅನುಭವಿಸಿ ಬಂದವರು. ಆದ್ರೆ ಆ ಕಷ್ಟವನ್ನು ಕೂಡ ಸುಖವನ್ನಾಗಿ ಮಾರ್ಪಡಿಸುವಂತಹ ಶಕ್ತಿ ಯಾರಲ್ಲಿದೆ ಅಂದ್ರೆ ಸ್ತ್ರೀಗಿದೆ. ಅದಕ್ಕೆ ಹೇಳ್ತಾರೆ ಸ್ತ್ರೀ ಅಂದರೆ ಅಷ್ಟೇ ಸಾಕೆ ನಿಮಗೆ ಅಂತ ಹೇಳ್ತಾರೆ ನಮ್ಮ GS ಶಿವರುದ್ರಪ್ಪನವರು. ಸ್ತ್ರೀ ಅಂತ ಒಂದು ಪ್ರೀತಿಯನ್ನ ಕೊಟ್ರೆ ಸಾಕು ಅಂತ. ಆ ಪ್ರೀತಿಯ ವಾತಾವರಣವನ್ನ ನಾವು ಮನೆಯಲ್ಲಿ ಸೃಷ್ಟಿ ಮಾಡಬೇಕು ಅಂತಂದ್ರೆ ಅದು ಸ್ತ್ರೀಯ ಕೈಯಲ್ಲಿ ಮಾತ್ರ ಇದೆ. ಗಂಡಸರು ಹೊರಗಡೆ ಹೋಗಿ ಬರ್ತಾರೆ, ಅವರಿಗೆ ಕೋಪ ಇರುತ್ತೆ. ಸಾಮಾನ್ಯವಾಗಿ ಎಲ್ಲಾ ಟೈಮಲ್ಲೂ ಕೋಪ ಇರುತ್ತೆ ಅಂತ ಹೇಳಕ್ಕಾಗಲ್ಲ, ಕೆಲವೊಂದು ಸಮಯದಲ್ಲಿ ಕೋಪ ಬರುತ್ತೆ. ಆ ಕೋಪ ಬಂದಾಗ ನಾವೇನ್ ಮಾಡ್ಬೇಕು? ಅಕ್ಕನ ಒಂದು ವಚನ, ಬೆಟ್ಟದ ಮೇಲೊಂದು ಮನೆಯ ಮಾಡಿ ವಚನವನ್ನ ಇದ್ ಮಾಡ್ಕೊಂಡಾಗ ಏನ್ ಮಾಡ್ಬೇಕು? ಸಮಾಧಾನಿಯಾಗಿರ್ಬೇಕು. ಅವರು ಕೋಪದಿಂದ ನಮ್ಮ ಹತ್ರ ಮಾತನಾಡ್ತಾರೆ, ನಾವು ಹಿಂದೆ ತಿರ್ಕೊಂಡು ನಾವೇನಾದ್ರೂ ಮಾತಾಡಿದ್ರೆ ಏನಾಗುತ್ತೆ? ಆ ಮಾತುಗಳು ಇನ್ನೂ ಜಾಸ್ತಿಯಾಗಿ ದೊಡ್ಡ ಜಗಳವೇ ಆಗುತ್ತೆ ಅಲ್ವಾ. ದೊಡ್ಡ ಜಗಳ ಮುಂದೆ ಇನ್ಯಾವುದಾದ್ರೂ ಕಾರಣವನ್ನ, ಯಾವುದಾದ್ರೂ ರೂಪವನ್ನ ತಾಳ್ಬಹುದು. ಆದ್ರೆ ನಾವೇನ್ ಮಾಡ್ಬೋದು ಅಂತ ಸಮಯದಲ್ಲಿ ಸಮಾಧಾನಿಯಾಗಿ, ಅಕ್ಕ ಹೇಳ್ದಂಗೆ ಸಮಾಧಾನಿಯಾಗಿದ್ಬಿಟ್ಟು, ಸಮಾಧಾನಿಯಾಗಿದ್ರೆ ಏನಾಗುತ್ತೆ? ಸಮಾಧಾನಿ ಇದ್ದಾಗ ನಾವು ಕೂಡ, ನಮ್ಮ ಮನಸ್ಸು ಕೂಡ ತಾಳ್ಮೆಯಿಂದ ಇದಾಗುತ್ತೆ, ಅವರ ಮನಸ್ಸು ಕೂಡ ತಾಳ್ಮೆಯಿಂದ ಸ್ವಲ್ಪ ನಿಯಂತ್ರಣಗೊಳ್ಳುತ್ತೆ. ಆಗ ನಾವು ಈ ಕೋಪ ಇವೆಲ್ಲ ಸಹಜ ಅಲ್ವಾ, ತಲೆ ಕೆಡಿಸ್ಕೋಬೇಡಿ, ಅದೆಲ್ಲ ಸಹಜ, ನಕ್ಕು ಬಿಡಿ ಅಂತ ಅವರನ್ನ ನಾವು ನಗಿಸಿದಾಗ ಏನಾಗುತ್ತೆ? ಅವರು ಕೂಡ ಕೋಪವನ್ನ ಮರೆತು ಹೋಗ್ತಾರೆ ಅಲ್ವಾ. ಹಾಗೆ ನಾವು ಮನೆಯನ್ನ ನಾವು ಸ್ವರ್ಗವನ್ನ ಮಾಡ್ಕೋಬೇಕು. ಅದಕ್ಕೆ ಬಸವಣ್ಣ ಅವರು ಹೇಳ್ತಾರೆ, ದೇವಲೋಕ ಮರ್ತ್ಯಲೋಕವೆಂದು ಬೇರಿಲ್ಲ ಕಾಣಿಸು, ಸತ್ಯವ ನುಡಿಯುವುದೇ ದೇವಲೋಕ, ನಿತ್ಯವ ನುಡಿಯುವುದೇ ಮರ್ತ್ಯಲೋಕ, ಆಚಾರವೇ ಸ್ವರ್ಗ, ಅನಾಚಾರವೇ ನರಕ, ಕೂಡಲ ಸಂಗಮ ದೇವ ನೀವೇ ಪ್ರಮಾಣ ಅಂತ ಹೇಳ್ತಾರೆ. ಮನೆಯ ಸ್ವರ್ಗವನ್ನಾಗಿಸ್ಕೊಳ್ಬೇಕು. ಅತ್ತೆ ಸೊಸೆ ಒಂದು ದಿವಸ ಏನಾಗುತ್ತೆ, ಸೊಸೆ ಹೀಗೆ ಊಟವನ್ನ ಎಲ್ಲರಿಗೂ ಬಡಿಸ್ತಾ ಇರ್ತಾಳೆ. ಗೊತ್ತಾಗ್ದಂಗೆ ಏನ್ ಮಾಡ್ತಾಳೆ, ಲೋಟದಲ್ಲಿ ನೀರಿರುತ್ತೆ, ಆ ನೀರನ್ನ ಚೆಲ್ಬಿಡ್ತಾಳೆ. ನೀರನ್ನ ಚೆಲ್ಬಿಟ್ಟಾಗ ಏನ್ ಮಾಡ್ತಾಳೆ, ಅತ್ತೆ ಬೈತಾಳೆ ಸೊಸೆಗೆ, ಎಲ್ಲಿದೆ ನಿನ್ ಕಣ್ಣು, ನೆತ್ತಿ ಮೇಲಿದೆಯಾ ಅಂತ ಬೈತಾಳೆ. ಅದೇ ಇನ್ನೊಮ್ಮೆ ಏನಾಗುತ್ತೆ, ಮಗಳು ಮನೆಗೆ ಬರ್ತಾಳೆ, ತವ್ರ ಮನೆಗೆ. ಮಗಳು ಊಟವನ್ನ ಬಡಿಸ್ತಾ ಇರ್ತಾಳೆ.
ಆದ್ರೂ ಕೂಡ ಅವಳು ಏನ್ ಮಾಡ್ತಾಳೆ, ಲೋಟದಲ್ಲಿರುವ ನೀರನ್ನ ಕಾಲಿಗೆ ತಾಗಿ ಅವಳು ಚೆಲ್ತಾಳೆ. ಆಗ ಅತ್ತೆ ಹೇಳ್ತಾಳೆ, ನಮ್ಮ ಮನೆಯವರಿಗೆ ಲೋಟವನ್ನ ಎಲ್ಲಿ ಇಡಬೇಕು ಅಂತ ಗೊತ್ತಾಗೋದಿಲ್ಲ. ಅಂದ್ರೆ ಅತ್ತೆ ಎಷ್ಟು ಚೆನ್ನಾಗಿ ಮಾರ್ಪಾಡಾಗ್ತಾಳೆ ಅಲ್ವಾ. ಸೊಸೆಗೆ ಒಂದು ರೀತಿ ಮಾತಾಡ್ತಾಳೆ, ಮಗಳಿಗೆ ಒಂದು ರೀತಿ ಮಾತಾಡ್ತಾಳೆ. ಆ ರೀತಿ ಆಗಬಾರದು. ಅತ್ತೆ ಸೊಸೆಯನ್ನ ಹೇಗೆ ನೋಡ್ಕೊಳ್ಬೇಕು ಅಂದ್ರೆ, ಅವಳು ತವರು ಮನೆಗೆ ಫೋನ್ ಮಾಡಬಾರ್ದು, ತವರು ಮನೆಯ ನೆನಪಾಗಬಾರ್ದು. ಆ ರೀತಿ ಅತ್ತೆ ಸೊಸೆಯನ್ನ ನೋಡ್ಕೊಳ್ಬೇಕು. ಸೊಸೆ ಹೇಗೆ ಅತ್ತೆಯನ್ನ ನೋಡ್ಕೊಳ್ಬೇಕು ಅಂತ ಅಂದ್ರೆ, ಅತ್ತೆಗೆ ತನ್ನ ಮಗಳ ನೆನಪಾಗಬಾರ್ದಂತೆ. ಅಂದ್ರೆ ಸೊಸೆ ಮಗಳಾಗಬೇಕು, ಆಗ ಮಾತ್ರ ಅತ್ತೆಗೆ ಮಗಳ ನೆನಪಾಗಲ್ವಂತೆ. ಆ ರೀತಿಯ ವಾತಾವರಣವನ್ನ ಸೃಷ್ಟಿ ಮಾಡುವುದು ಯಾರ ಕೈಯಲ್ಲಿದೆ ಅಂದ್ರೆ, ಅದು ನಮ್ಮ ಕೈಯಲ್ಲಿದೆ. ಬದುಕು ಅನ್ನೋದು ಒಂದು ನೀರಿನ ಮೇಲೆ ಇರುವಂತಹ ಗುಳ್ಳೆ ಇದ್ದ ಹಾಗೆ. ಜೀವ ನಮ್ಮ ಕೈಯಲ್ಲಿಲ್ಲ, ಆದ್ರೆ ಜೀವನ ನಮ್ಮ ಕೈಯಲ್ಲಿದೆ ಅಲ್ವಾ. ಜೀವವನ್ನ ಕೊಡೋದಕ್ಕೂ ನಮಗೆ ಶಕ್ತಿ ಇಲ್ಲ, ಅಥವಾ ಜೀವವನ್ನ ಕಿತ್ತುಕೊಳ್ಳುವ ಶಕ್ತಿಯೂ ನಮಗೆ ದೇವರು ಕೊಟ್ಟಿಲ್ಲ. ಆದ್ರೆ ಜೀವನವನ್ನ ಹೇಗೆ ಯಾವ ರೀತಿ ಸುಂದರಗೊಳಿಸಿಕೊಂಡು ಜೀವನವನ್ನ ನಡೆಸಿಕೊಂಡು ಹೋಗ್ಬೇಕು ಅನ್ನುವ ಅರಿವನ್ನ ನಮಗೆ ಪರಮಾತ್ಮ ಕರುಣಿಸಿದ್ದಾನೆ. ದೇಶದಲ್ಲೇ ಆಗ್ಲಿ, ಪ್ರಪಂಚದಲ್ಲೇ ಆಗ್ಲಿ, ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಪ್ರತಿಭೆ ಅನ್ನೋದು ಇದ್ದೇ ಇರುತ್ತೆ. ಆ ಪ್ರತಿಭೆಯನ್ನ ಗುರುತಿಸಿಕೊಂಡು ನಾನು ಏನು ಕೆಲಸವನ್ನ ಮಾಡಬಹುದು, ಯಾವ ಕಾಯಕವನ್ನ ಮಾಡಿದ್ರೆ ನಾನು ಒಂದು ಕಾಯಕದಲ್ಲಿ ಒಳ್ಳೆಯ ಯಶಸ್ಸನ್ನ ಪಡಿಬಹುದು ಅನ್ನೋದನ್ನ ಮೊದಲು ನಾವು ಅರಿತುಕೊಳ್ಳಬೇಕು. ನಾವು ಮೊದಲು ಅದನ್ನ ಅರಿತುಕೊಂಡಾಗ ಏನಾಗುತ್ತೆ, ನಾವು ಜೀವನದಲ್ಲಿ ಯಶಸ್ಸನ್ನ ಪಡೆಯೋದಕ್ಕೆ ಸಾಧ್ಯವಾಗುತ್ತೆ. ಹಾಗಾದ್ರೆ ನಾವೆಲ್ಲರೂ ಹೇಗೆ ಬದುಕಬೇಕು ಅನ್ನೋದಕ್ಕೆ ನಾವೆಲ್ಲರೂ ತಿಳಿದುಕೊಂಡ್ವಿ. ಇನ್ನು ಈ ವಚನಗಳು ನಮ್ಗೆ ಪ್ರತಿದಿನ ನಾವು ಅಧ್ಯಯನ ಮಾಡ್ತಾ ಹೋದ್ರೆ, ಪ್ರತಿಯೊಬ್ಬರ ಸಾಕಷ್ಟು ವ್ರತಗಳನ್ನ ಕೂಡ ನಾವು ಮಾಡ್ತೀವಿ, ನೇಮಗಳನ್ನೆಲ್ಲ ಅನುಭವಿಸ್ತೀವಲ್ವಾ. ಅದಕ್ಕೆ ಸತ್ಯಕ್ಕ ಹೇಳ್ತಾಳೆ, ಅರ್ಚನೆ ಪೂಜನೆ ನೇಮವಲ್ಲ, ಮಂತ್ರ ತಂತ್ರ ನೇಮವಲ್ಲ, ದೀಪ ಧೂಪಾರತಿ ನೇಮವಲ್ಲ, ಪರಸ್ತ್ರೀ ಪರದೈವಂಗಳಿಗೆ ಎರಗದಿಪ್ಪುದೇ ನೇಮ ಅಂತ ಹೇಳ್ತಾಳೆ. ಪರದನ ಪರಸ್ತ್ರೀ ಪರದೈವಂಗಳಿಗೆ ಎರಗದಿಪ್ಪುದೇ ನೇಮ ಶಂಭು ಜಕ್ಕೇಶ್ವರ ಅಂತ ಹೇಳ್ತಾಳೆ. ಅಂತಂದ್ರೆ ಅಕ್ಕ ಏನ್ ಹೇಳ್ತಾಳೆ ಅಂತಂದ್ರೆ, ಇವೆಲ್ಲ ಇಷ್ಟೇ ಅರ್ಚನೆ ಮಾಡ್ಬೇಕು, ಇಷ್ಟೇ ಪೂಜೆ ಮಾಡ್ಬೇಕು, ಈ ಗಂಟೆಗೆ ಮಾಡ್ಬೇಕು, ಈ ಸಮಯಕ್ಕೆ ಮಾಡ್ಬೇಕು. ಯಾವತ್ತಾದ್ರೂ ಒಮ್ಮೆ ಯಾವ್ದಾದ್ರು ದೇವ್ರು ಪ್ರತ್ಯಕ್ಷ ಆಗಿ ಈ ಕಾಲದಲ್ಲಿ ಪೂಜೆ ಮಾಡಿದ್ರೆ ನಾನು ಸ್ವೀಕರಿಸ್ತೀನಿ ಅಂತ ಹೇಳಿದಾರೆ ಯಾರಾದ್ರೂ? ನಮಗೇನಾದ್ರೂ ಸಾಕ್ಷಿ ಇದೆಯಾ? ಯಾವ್ದಾದ್ರೂ ಬುಕ್ಕಲ್ಲಿ ಸಾಕ್ಷಿ ಇದೆಯಾ? ದೇವ್ರು ಇದೇ ಇಂಥ ಸಮಯದಲ್ಲೇ ಪೂಜೆ ಮಾಡ್ಬೇಕು, ಇಂಥ ಸಮಯದಲ್ಲಿ ಹೂ ಇಟ್ರೆ ಮಾತ್ರ ನಾನು ತಗೊಳ್ತೀನಿ, ಇಲ್ದರೆ ತಗೊಳಲ್ಲ, ಇಂಥ ಸಮಯದಲ್ಲಿ ನೈವೇದ್ಯ ಮಾಡಿದ್ರೆ ತಗೋತೀನಿ, ನಾನು ತಗೊಳಲ್ಲ, ಎಲ್ಲಾದ್ರೂ ಹೇಳಿದುಂಟಾ? ಯಾರಾದ್ರೂ ನಿಮಗೆ ಹೇಳಿದಾರ? ನೀವ್ ಏನ್ ಮಾಡಿದೀನಿ ಅಂದ್ರೆ, ಹಿರಿಯರು ಹೇಳಿರ್ತಾರೆ ನೋಡಿ ಇದನ್ನ ಪಾಲಿಸ್ಬೇಕು ಅಂತ, ನೀವು ಅದನ್ನ ಏನ್ ಮಾಡ್ತೀರಿ, ಮೌಢ್ಯವಾಗಿ ಪಾಲಿಸ್ತಾ ಬಂದಿದ್ದೀರಿ. ದೇವರಿಗೆ ಯಾವ ನೈವೇದ್ಯ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಯಾಕೆ ನೈವೇದ್ಯ ಅವಶ್ಯಕತೆ ಇಲ್ಲ ಅಂತ ಹೇಳೋದಕ್ಕೆ ಅಂದ್ರೆ, ಈ ಪ್ರಕೃತಿಯಲ್ಲಿ ಎಷ್ಟು ಮರಗಿಡಗಳಿದೆ, ಎಷ್ಟು ಮರಗಳು ಹಣ್ಣುಗಳನ್ನ ಕೊಡುತ್ತೆ. ಅಷ್ಟು ಹಣ್ಣುಗಳನ್ನ ನೀಡೋದಕ್ಕೆ ಯಾರು ಕಾರಣ? ಸೃಷ್ಟಿಕರ್ತ ಪರಮಾತ್ಮನೇ ಕಾರಣ. ಅವನು ಇಷ್ಟೊಂದು ಹಣ್ಣುಗಳನ್ನ ಕೊಟ್ಟಿದ್ದಾನೆ ಅಂದ್ರೆ, ಆ ನೈವೇದ್ಯವನ್ನ ಸ್ವೀಕರಿಸದೆ ನಾವು ಸರಿಯಾದ ಸಮಯದಲ್ಲಿ ಕೊಟ್ಟಂತ ನೈವೇದ್ಯವನ್ನ ಮಾತ್ರ ಸ್ವೀಕರಿಸ್ತಾನೆ ಅಂತ ನೀವೆಲ್ಲರೂ ತಿಳಿದುಕೊಂಡಿದ್ದೀರಾ. ಅದಕ್ಕೆ ನಮ್ಮ ಬಹಿರಂಗದಲ್ಲಿ ನಾವು ಸಿಗುವಂತಹ ವಸ್ತುಗಳನ್ನ ಬಳಕೆ ಮಾಡಬೇಕು. ಬಹಿರಂಗದಲ್ಲಿ ಸಿಗುವ ವಸ್ತುಗಳನ್ನ ಬಳಕೆ ಮಾಡಬೇಕು. ಅಂತರಂಗದಲ್ಲಿ ಶಿವನ ಬೆಳಕಿರಬೇಕು. ಅಂತರಂಗದಲ್ಲಿ ಏನ್ ಬೇಕು? ಶಿವನ ಬೆಳಕಿರಬೇಕು. ಅದಕ್ಕೆ ಹೇಳ್ತಾರೆ, ಕಾಯವೇ ಕೈಲಾಸವನ್ನ ಮಾಡ್ಕೊಳ್ಬೇಕು. ಅದಕ್ಕೆ ಹೇಳ್ತಾರೆ, ಉಳ್ಳವರು ಶಿವಾಲಯವ ಮಾಡುವರು, ನಾನೇನ ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ಶಿರವೇ ಹೊನ್ನ ಕಳಶವಯ್ಯ, ಕೂಡಲ ಸಂಗಮ ದೇವ ಸ್ಥಾವರ ಕಳಿಗುಂಟು ಜಂಗಮ ಕಳಿವಿಲ್ಲ ಅಂತ ಹೇಳ್ತಾರೆ. ಯಾವ ದೇವಸ್ಥಾನಕ್ಕೂ ಹೋಗ್ಬೇಕಾಗಿಲ್ಲ. ಅಯ್ಯೋ ಇವತ್ತು ಈ ದೇವಸ್ಥಾನಕ್ಕೆ ಹೋಗಿಲ್ಲ, ಈ ದೇವರು ನನಗೆ ಶಾಪ ಕೊಟ್ಬಿಡ್ತಾರೆ ಅಂತ ದಯವಿಟ್ಟು ತಿಳಿದುಕೊಳ್ಬೇಡಿ. ನಿಮ್ಮ ದೇಹವನ್ನೇ ದೇವಸ್ಥಾನವನ್ನಾಗಿ ಮಾಡಿಕೊಳ್ಳಿ. ಹಾಗಾದ್ರೆ ನಿಮ್ಮ ದೇಹವನ್ನೇ ದೇವಸ್ಥಾನವನ್ನಾಗಿ ಮಾಡ್ಕೊಳ್ಬೇಕಾದ್ರೆ 3 ಶುದ್ಧತೆಯನ್ನ ನೀವು ಪಡೆದುಕೊಳ್ಬೇಕು. ಯಾವುದು? ತನು ಶುದ್ಧತೆ, ಮನಶುದ್ಧತೆ, ಭಾವಶುದ್ಧತೆ. ಅಂದ್ರೆ ತನುವನ್ನ ಹೇಗೆ ಆರೋಗ್ಯವಾಗಿಟ್ಕೊಳ್ಳೋದು, ಮನವನ್ನ ಹೇಗೆ ಆರೋಗ್ಯವಾಗಿಟ್ಕೊಳ್ಳೋದು, ಭಾವವನ್ನ ಹೇಗೆ ಆರೋಗ್ಯವಾಗಿಟ್ಕೊಳ್ಳೋದು ಅನ್ನೋದನ್ನ ನಮಗೆ ಆ ಶಿವಶರಣೆಯರ ವಚನಗಳಲ್ಲಿ ಎಲ್ಲರೂ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ತನುವನ್ನ ಶುದ್ಧವಾಗಿಟ್ಕೊಳ್ಬೇಕು ಅಂದ್ರೆ ನಾವು ಕಾಯಕ ಮಾಡಬೇಕು. ಎಂತಹ ಕಾಯಕವನ್ನ ಮಾಡಬೇಕು? ಬರೀ ದುಡ್ಡು ಸಂಪಾದನೆ ಮಾಡುವಂತ ಕಾಯಕವನ್ನ, ಪರಿಶುದ್ಧವಾದಂತಹ ಪ್ರಾಮಾಣಿಕವಾದಂತಹ ಕಾಯಕವನ್ನ ನಾವು ಮಾಡಬೇಕು. ಕೆಲಸ ಅಂತಂದ್ರೆ ನಾವು ಹಣಕ್ಕಾಗಿ ಮಾಡುವಂಥದ್ದು. ಕಾಯಕ ಅಂದ್ರೆ ಮನಸ್ಸನ್ನ ತೃಪ್ತಿಗೊಳಿಸುವುದಕ್ಕೆ, ದೇಹವನ್ನ ಬಳಲಿಸಿ ನಾವು ಮಾಡುವುದೇ ಕಾಯಕ.
ಅದಕ್ಕೆ ತನು ಶುದ್ಧಿ ಮಾಡ್ಕೋಬೇಕಾದ್ರೆ ನಾವೇನ್ ಮಾಡಬೇಕು? ಕಾಯಕವನ್ನ ಮಾಡಬೇಕು. ಮನಃಶುದ್ಧಿ ಮಾಡ್ಬೇಕಂದ್ರೆ ಏನ್ ಮಾಡಬೇಕು? ನಾವೆಲ್ಲರೂ ಒಂದು ಲಿಂಗಾಯತ ಧರ್ಮದಲ್ಲಿ ನಾವು ಜನಿಸಿದೀವಿ. ನಾವು ಇಷ್ಟಲಿಂಗ ಪೂಜೆಯನ್ನ ಮಾಡಬೇಕು. ಏನ್ ಮಾಡಬೇಕು? ಇಷ್ಟಲಿಂಗ ಪೂಜೆಯನ್ನ ಮಾಡಬೇಕು. ಮನಸ್ಸನ್ನ ಶುದ್ಧಿ ಮಾಡ್ಕೋಬೇಕಾದ್ರೆ ನೀವೇನ್ ಮಾಡ್ಬೇಕು? ಇನ್ಯಾವ ದೇವಸ್ಥಾನಗಳಿಗೂ ನೀವು ಹೋಗ್ಬೇಕಾಗಿಲ್ಲ. ಎಲ್ಲಿ ಅರ್ಚನೆ ಪೂಜೆ ಯಾವುದೇ ಅಭಿಷೇಕವನ್ನ ಮಾಡಿಸ್ಬೇಕಾಗಿಲ್ಲ. ಬೆಳಗ್ಗೆ ಮತ್ತೆ ಸಂಜೆ 2 ಸಮಯ 2 ಸಲ 3 ಸಲ ಮಾಡಬೇಕು ಅಂತ ಹೇಳ್ತಾರೆ. ನಿಮ್ಗೆ 3 ಸಲ ಮಾಡೋದಕ್ಕಾಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, 2 ಸಲವಾದ್ರೂ ಇಷ್ಟಲಿಂಗ ಪೂಜೆಯನ್ನ ಮಾಡಿದ್ರೆ ಏನಾಗುತ್ತೆ? ನಿಮ್ಮ ಮನಸ್ಸು ಶುದ್ಧಿ ಆಗುತ್ತೆ. ತನು ಶುದ್ಧಿಗೆ ನಾವು ಕಾಯಕ ಮಾಡ್ತೀವಿ, ಮನಸ್ಸು ಶುದ್ಧಿಗೆ ಇಷ್ಟಲಿಂಗ ಪೂಜೆಯನ್ನ ಮಾಡ್ತೀವಿ. ಆದ್ರೆ ಭಾವವನ್ನು ಕೂಡ ಶುದ್ಧಿ ಮಾಡ್ಕೊಳ್ಬೇಕಲ್ಲ. ಆ ಭಾವವನ್ನು ಶುದ್ಧಿ ಮಾಡ್ಕೊಳ್ಳೋದಕ್ಕೆ ಏನ್ ಮಾಡೋದು ಅಂದ್ರೆ ದಾಸೋಹವನ್ನ ಮಾಡೋದು. ದಾಸೋಹವನ್ನ ಇವತ್ತು ರಾಜರಾಜೇಶ್ವರಿ ಅಕ್ಕನ ಬಳಗಕ್ಕೆ ನೀವು ಒಬ್ಬರ ಮನೆಯಲ್ಲಿ ಇವತ್ತು ಎಲ್ಲರೂ ಒಟ್ಟುಗೂಡಿ ಈ ಒಂದು ಕಾರ್ಯಕ್ರಮವನ್ನ ಮಾಡ್ತಿದ್ದೀರಿ. ಈ ಕಾರ್ಯಕ್ರಮದ ನಂತರ ಒಂದು ದಾಸೋಹ ವ್ಯವಸ್ಥೆಯನ್ನ ಮಾಡಿರ್ತೀರಿ. ಎಲ್ಲರೂ ದಾಸೋಹವನ್ನ ಸವಿದು ಹೋಗ್ತೀರಿ. ಈ ಒಂದು ದಾಸೋಹವನ್ನ ಮಾಡಿದ್ರೆ ನಿಮ್ಮ ಭಾವಶುದ್ಧಿ ಆಗುತ್ತೆ. ಅದಕ್ಕೆ ಅಲ್ಲಮ್ಮ ಪ್ರಭು ದೇವರು ಒಂದು ವಚನದಲ್ಲಿ ದೇವರಿಗೆ ಸವಾಲನ್ನ ಕೊಡ್ತಾರೆ. ಅವ್ರು ಹೇಳ್ತಾರೆ, ನಾ ದೇವನಲ್ಲದೆ ನೀ ದೇವನೇ ಅಂತ ಕೇಳ್ತಾರೆ. ನೀ ದೇವನಾದಡೆ ಎನ್ನನೇಕೆ ಸಲಹೆ, 6 1 ಕುಡಿತೆ ಉದಕವ ನೆರೆವೆ, ಹಸಿದಾಗ 1 ತುತ್ತು ಹೋಗರವನಿಕ್ಕುವೆ, ನಾ ದೇವ ಕಾಣ ಗುಹೇಶ್ವರ ಅಂತ ದೇವರಿಗೆ ಸವಾಲನ್ನ ಕೊಡ್ತಾರೆ. ಅಂದ್ರೆ ದೇವರು ಅಂದ್ರೆ ಎಲ್ಲೋ ಒಂದು ಮೂರ್ತಿಯಲ್ಲೋ ಅಥವಾ ಇನ್ಯಾವುದ್ರಲ್ಲೋ ದೇವಸ್ಥಾನದಲ್ಲೂ ಇರುವವನು ದೇವರಲ್ಲ. ಯಾರಾದ್ರೂ ಬಾಯಾರಿಕೆ ಅಂತ ನಿಮ್ಮ ಮನೆ ಹತ್ರ ಬರ್ತಾರೆ, ಅಂತವರಿಗೆ 1 ಲೋಟ ನೀರು, ಮಜ್ಜಿಗೆ ಕೊಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ ಅಥವಾ ಜ್ಯೂಸ್ ಕೊಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, 1 ಲೋಟ ನೀರನ್ನ ಕೊಡಿ. ಅವನ ಬಾಯಾನಿಕೆ ಒಂದು ತಣಿಸಿದ್ರೆ ಅವನು ನಿಮ್ಮಲ್ಲೇ ಅವನು ದೇವರನ್ನ ನೋಡ್ತಾನೆ. ಯಾರು ತುಂಬಾ ಹಸಿದು ಬಂದಿರ್ತಾರೆ, ಬಡವರು ಯಾರೋ ಊಟ ಇಲ್ದಂಗೆ ಬಂದಿರ್ತಾರೆ, ಅವ್ರಿಗೆ 1 ತುತ್ತು ಊಟವನ್ನ ನೀವು ನೀಡಿ. ಆಗ ಅವ್ರು ಏನ್ ಮಾಡ್ತಾರೆ? ನಿಮ್ಮಲ್ಲಿ ದೇವರನ್ನ ನೋಡ್ತಾರೆ. ಅದಕ್ಕೆ ಅವರು ಅಲ್ಲಮ್ಮ ಪ್ರಭು ದೇವರಿಗೆ ಸವಾಲನ್ನ ನೋಡ್ತಾರೆ. ಅಂತ ಶರಣೆಯರು ಬದುಕಿದ್ದಂತಹ 12ನೇ ಶತಮಾನದ ವಚನಗಳು ಇವತ್ತು ನಮಗೆಲ್ಲರಿಗೂ ಮಾರ್ಗದೀಪವಾಗಿದೆ, ಮಾರ್ಗದರ್ಶನವಾಗಿದೆ. ಜ್ಞಾನದ ಬೆಳಕನ್ನ ಅವರು ನಮ್ಗೆ ಇವತ್ತು ಕೊಟ್ಟೋಗಿದ್ದಾರೆ. ಆ ಜ್ಞಾನದ ಬೆಳಕನ್ನ ಕೊಟ್ಟೋಗಿದ್ದಾರೆ ಅಂದ್ರೆ ನೋಡಿ, ಯಾವುದೇ ರೀತಿಯ ಫೇಸ್ ವ್ಯಾಲ್ಯೂ ಇರಲಿಲ್ಲ, ಫೇಸ್ಬುಕ್ ಇರಲಿಲ್ಲ, ಫೇಸ್ ವ್ಯಾಲ್ಯೂ ಇತ್ತು ಅವರಿಗೆ. ಯಾವುದೇ ಫೇಸ್ಬುಕ್ ಇರಲಿಲ್ಲ, ಫೇಸ್ ವ್ಯಾಲ್ಯೂ ಇತ್ತು. ಆ ಫೇಸ್ ವ್ಯಾಲ್ಯೂ ಇರೋದಕ್ಕೆ ಇವತ್ತು ಕೂಡ ಇವರು ಅಲ್ಲಮ್ಮ ಪ್ರಭು ದೇವರು, ಇವರು ಬಸವಣ್ಣನವರು, ಇವರು ಅಕ್ಕ ಮಹಾದೇವಿ, ಇವರು ಜೇಡರ ದಾಸಿಮಯ್ಯ ಅಂತ ನಾವು ಕರಿತೀವಿ. ಈ ಹೆಣ್ಣು ಗಂಡು ಅನ್ನೋ ಭೇದ ಭಾವನ್ನ ಸಾಕಷ್ಟು ಮನೆಗಳಲ್ಲಿ ನಾವು ನೋಡ್ತೀವಿ ಅಲ್ವಾ. ಹೆಣ್ಣು ಅಂತಂದ್ರೆ ಮೊಲೆ ಮೂಡಿ ಬಂದ್ರೆ ನಾವೇನಂತೀವಿ? ಅವನನ್ನ ಹೆಣ್ಣು ಅಂತ ಹೇಳ್ತೀವಿ. ಗಡ್ಡ ಮೀಸೆ ಬಂದ್ರೆ ಅವನನ್ನ ಗಂಡು ಅಂತ ಹೇಳ್ತೀವಿ. ನಡುವೆ ಬರುವಂತಹ ಆತ್ಮವನ್ನ ಯಾರಾದ್ರೂ ಇದು ಗಂಡು ಆತ್ಮ ಅಥವಾ ಇದು ಹೆಣ್ಣು ಆತ್ಮ ಅಂತ ನೀವ್ ಯಾರಾದ್ರೂ ಹೇಳೋದಕ್ಕಾಗತ್ತಾ? ಜೇಡರ ದಾಸಿಮಯ್ಯನವರು ಈ ವಚನವನ್ನ ರಚಿಸಿದ್ದಾರೆ. ಮೊಲೆ ಮುಡಿ ಇದ್ರೆ ನಾವು ಬಹಿರಂಗವಾಗಿ ನೋಡಿ ಇವಳು ಹೆಣ್ಣು ಮಗಳು, ಇವಳು ಸ್ತ್ರೀ ಅಂತ ನಾವು ಹೇಳ್ತೀವಿ ಅಲ್ವಾ. ಅದೇ ಒಬ್ಬ ಗಡ್ಡ ಮೀಸೆ ಬಂದಿದ್ರೆ ಬಹಿರಂಗವಾಗಿ ಇವನು ಗಂಡಸು ಅಥವಾ ಇವನು ಪುರುಷ ಅಂತ ಹೇಳ್ತೀವಿ. ಆದ್ರೆ ನಡುವೆ ಸುಳಿಯುವಂತಹ ಆತ್ಮ ಗಂಡು ಅಲ್ಲ ಹೆಣ್ಣು ಅಲ್ಲ ಅಲ್ವಾ. ಗಂಡು ಅಲ್ಲ ಹೆಣ್ಣು ಅಲ್ಲ ರಾಮನಾಥ ಅಂತ ಜೇಡರ ದಾಸಿಮಯ್ಯನವರು ಹೇಳ್ತಾರೆ ಅಂತಂದ್ರೆ ಆತ್ಮಕ್ಕೆ ಯಾವುದೇ ಆದಂತಹ ಭೇದ ಭಾವ ಇಲ್ಲ. ಹಾಗಾದ್ರೆ ನಾವ್ಯಾತಕ್ಕೆ ಈ ಲಿಂಗ ಭೇದ, ಜಾತಿ ಭೇದ, ಇವೆಲ್ಲ ಭೇದಗಳನ್ನ ಮಾಡ್ಬೇಕು? ಈ ಎಲ್ಲ ಭೇದವನ್ನ ತೊಲಗಿಸಿ ಅವರೆಲ್ಲರೂ ಒಟ್ಟುಗೂಡಿದ್ದೆ ಅನುಭವ ಮಂಟಪದಲ್ಲಿ ಎಲ್ಲರೂ ಒಂದಾಗ್ತಾರೆ ಅಲ್ವಾ. ಎಲ್ಲರೂ ಒಂದಾಗಿ ಏನ್ ಮಾಡ್ತಾರೆ? ಒಳ್ಳೆಯ ಕೆಲಸಗಳನ್ನ ಮಾಡಿ ಇವತ್ತು ನಮಗೆ ವಚನ ಸಾಹಿತ್ಯವನ್ನ ಪ್ರಪಂಚಕ್ಕೆ ಕೊಟ್ಟು ಹೋಗಿದ್ದಾರೆ. ವಚನ ಸಾಹಿತ್ಯ ಕನ್ನಡ ಸಾಹಿತ್ಯವನ್ನ ಶ್ರೀಮಂತಗೊಳಿಸಿದೆ ಅಂದ್ರೆ ಅದರಲ್ಲಿರುವಂತಹ ಒಂದೊಂದು ವಾಕ್ಯವೂ ಕೂಡ ಒಂದೊಂದು ಮೌಲ್ಯವನ್ನ ನಮಗೆ ಸಾರುತ್ತೆ. ಎಷ್ಟೋ ಮೌಢ್ಯತೆಯಿಂದ ನಾವು ಹೊರಗಡೆ ಬರ್ತೀವಿ, ನಮಗೆ ನಿಜವಾಗ್ಲೂ ಅರಿವು ಆಗಿರಲ್ಲ. ನಾವೆಷ್ಟೋ ತಿಳ್ಕೊಂಡಿರ್ತೀವಿ. ಇವತ್ತು ನಮ್ಮನ್ನ ಹೇಳಿದ್ರು ಈ ಕಿರಿಯ ವಯಸ್ಸಿನಲ್ಲೇ ಬಹಳಷ್ಟು ತಿಳ್ಕೊಂಡಿದ್ದೀನಿ ಅಂತ. ನಾನು ಏನು ತಿಳ್ಕೊಂಡಿಲ್ಲ. ಸಾಸಿವೆ ನೋಡಿದಿರಲ್ಲ, ಸಾಸಿವೆಯಲ್ಲಿ ಒಂದೇ ಒಂದು ಕಾಳು, ನಾನಷ್ಟೇ. ಸಾಸಿವೆ ಒಂದೇ ಒಂದು ಕಾಳು. ಸಮುದ್ರದಲ್ಲಿ ಇರುವಂತಹ ನೀರನ್ನ ನಾವು ಬಗೆದು ಕುಡಿಯೋದಕ್ಕಾಗತ್ತಾ? ಕಾಲಿಟ್ಟು ನಾವು ಒಂದು ಕಾಲನ್ನ ನಾವು ನೆನೆಸ್ಕೊಳ್ಬೋದೇ ಹೊರತು ಇನ್ನೇನು ಮಾಡೋದಕ್ಕಾಗಲ್ಲ. ಸಮುದ್ರದಲ್ಲಿರುವಂತಹ ನೀರನ್ನ ನಾವು ಕುಡಿಯೋದಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ನಾವು ಯಾರೂ ಮೇಧಾವಿಗಳಲ್ಲ. ಬಸವಣ್ಣನವರೇ ಹೇಳ್ಬಿಡ್ತಾರೆ, ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ, ಎನ್ನ ಮನಸ್ಸಾಕ್ಷಿ ನಿಮ್ಮ ಪಾದ ಸಾಕ್ಷಿ, ಕೂಡಲ ಸಂಗಮ ದೇವ ಎನಗಿದೆ ದಿವ್ಯ ಅಂತ ಹೇಳ್ಬಿಡ್ತಾರೆ. ಅಂದ್ರೆ ಬಸವಣ್ಣನವರೇ ಅವರನ್ನ ಕಿರಿಯರು ಅಂತ ಅನ್ಕೊಂಡ ಮೇಲೆ ನಾನು ಕೂಡ ಕಿರಿಯರಲ್ಲಿ ಕಿರಿಯಳು. ನಾನು
ಯಾರು ಮೇಲು ಅಂತಂದ್ರೆ ಆ ಶಿವಶರಣರು, ಶಿವ ಭಕ್ತರು ಮೇಲು. ಅವರಿಗೆ ನಾವು ಯಾವುದೇ ಕಾಲದಲ್ಲೂ ಕೂಡ ನಾವು ಸಮವಾಗೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅವರ ಜ್ಞಾನ, ಅವರ ಶಕ್ತಿ ಆ ರೀತಿ ಇತ್ತು. ಈ ತರ ನಮ್ಮ ಒಂದು ಶಿವಶರಣೆಯರು ನಡೆದುಕೊಂಡು ಬರ್ತಾರೆ. ಇನ್ನು ಸ್ವತಂತ್ರ ದಿನಾಚರಣೆ ಅಂದಾಗ ನಿಮ್ಗೆಲ್ಲರಿಗೂ ಹೆಣ್ಣು ಮಕ್ಕಳು ಕೂಡ ನೆನಪಾಗ್ತಾರೆ. ಸ್ವತಂತ್ರ ಹೋರಾಟದಲ್ಲಿ ಯಾರ್ಯಾರು ನಮಗೆ ಒಂದು ಒಳ್ಳೆಯ ಹೆಸರನ್ನ ತಂದುಕೊಟ್ರು. ಅದರಲ್ಲಿ ರಾಣಿ ಚೆನ್ನಮ್ಮ ನಮ್ಗೆಲ್ಲರಿಗೂ ಗೊತ್ತು. ಕಿತ್ತೂರು ರಾಣಿ ಚೆನ್ನಮ್ಮ ಆದ್ರೆ ಈ ಒಂದು ಸಂದರ್ಭದಲ್ಲಿ ಎಲ್ಲರೂ ಅವರ ಒಂದು ವಾಕ್ಯಗಳನ್ನ ಕಪ್ಪ ಕೊಡಬೇಕೆ ಕಪ್ಪ ಅಂತ ನಾವೆಲ್ಲರೂ ಆ ಒಂದು ನುಡಿಗಳನ್ನ ಕೇಳ್ತೀವಿ. ಇನ್ನು ರಾಣಿ ಲಕ್ಷ್ಮೀಬಾಯಿ ಕೇಳ್ತೀವಿ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಬಗ್ಗೆ ಗೊತ್ತು. ಹೀಗೆ ಅನೇಕರು ಇದ್ದಾರೆ. ಆದ್ರೆ ನಿಮ್ಗೆ ಯಾರಿಗೂ ವಿದ್ಯಾವತಿ ಬಗ್ಗೆ ಗೊತ್ತಿಲ್ಲ. ವಿದ್ಯಾವತಿ ಹೆಸರು ಕೇಳಿದ್ದೀರಾ ನೀವು? ಯಾರಾದ್ರೂ ಕೇಳಿಲ್ಲ. ಭಗತ್ ಸಿಂಗ್ ಕೇಳಿದಿರ ಹೆಸರು? ಎಲ್ಲರೂ ಭಗತ್ ಸಿಂಗ್ ಎಲ್ಲರೂ ಕೇಳಿದ್ರು. ನಿಮ್ಗೆಲ್ಲರಿಗೂ ಗೊತ್ತು ಭಗತ್ ಸಿಂಗ್ ಸ್ವತಂತ್ರ ಹೋರಾಟಗಾರರು ಅಂತ. ಅವರು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ತಿದ್ದಂತ ಸಮಯದಲ್ಲಿ ಅವರನ್ನ ಬಹಳ ಕಡಿಮೆ ವಯಸ್ಸಿನಲ್ಲಿ, ಒಂದು 23ನೇ ವಯಸ್ಸಿನಲ್ಲೇ ಅವರನ್ನ ಗಲ್ಲಿಗೆ ಏರಿಸ್ತಾರೆ, ನೇಣುಗಂಬಕ್ಕೆ ಏರಿಸ್ತಾರೆ. ಆಗ ಭಗತ್ ಸಿಂಗ್ ಏನ್ ಮಾಡ್ತಾರೆ, ನಗಾಡ್ಕೊಂಡು ಹೋಗಿ ಗಲ್ಲಿಗೆ ಏರಿಸ್ಕೊಳ್ತಾರೆ. ಎಲ್ಲಾದ್ರೂ ನೋಡಿದೀರಾ ಗಲ್ಲಿಗೆ ಏರಿಸ್ಬೇಕಾದ್ರೆ ನಗಾಡ್ಕೊಂಡು ಹೋಗೋದು? ಆದ್ರೆ ಭಗತ್ ಸಿಂಗ್ ನ ತಾಯಿ ವಿದ್ಯಾವತಿ ಅಳ್ತಾ ಇರ್ತಾಳಂತ. ಇದೇನಿದು ನನ್ನ ತಾಯಿ ಅಳ್ತಾ ಇದ್ದಾಳಲ್ಲ ಅಂತ ಹೇಳಿ ಭಗತ್ ಸಿಂಗ್ ತಾಯಿ ಹತ್ರ ಹೇಳ್ತಾಳಂತೆ, ಯಾಕವ್ವ ಅಳ್ತಾ ಇದೀಯ ನೀನು? ಯಾರು ಬೇಕಾದ್ರೂ ಹಳ್ಳಿ, ಎಷ್ಟೋ ಜನ ಗಲ್ಲಿಗೇರಿಸ್ತಾರೆ ಅವರ ಮಕ್ಕಳನ್ನ, ಅವ್ರ ಹಳ್ಳಿ ಪರವಾಗಿಲ್ಲ, ಆದ್ರೆ ಯವ್ವ ನೀನ್ ಯಾಕವ್ವ ಅಳ್ತಿದೀಯ? ನೀ ಭಗತ್ ಸಿಂಗ್ ತಾಯಿ ಇದೆಯವ್ವ, ನೀನ್ ಯಾಕೆ ಅಳ್ತಿದೀಯಾ ಅಂತ ಕೇಳ್ತಾರೆ. ಆಗ ವಿದ್ಯಾವತಿ ಕೊಟ್ಟಂತಹ ಉತ್ತರ ನಾವು ಇವತ್ತಲ್ಲ, ಇನ್ನು ಎಷ್ಟೇ ಶತಮಾನಗಳಾದ್ರೂ ಕೂಡ ಅದನ್ನ ನಾವು ನಮ್ಮ ಬುದ್ಧಿಯಲ್ಲಿ ಇಟ್ಕೊಳ್ಳೇಬೇಕು, ನಮ್ಮ ನೆನಪಿನಲ್ಲಿ ಇಟ್ಕೊಳ್ಳೇಬೇಕು. ಅಂತಹ ಉತ್ತರವನ್ನ ಆಕೆ ಕೊಡ್ತಾಳೆ. ಹೇಳ್ತಾಳೆ, ಮಗನೇ ನಿನ್ನ ಗಲ್ಲಿಗೇರಿಸ್ತಿದ್ದಾರೆ ಅಂತ ನನಗೆ ಬೇಜಾರಿಲ್ಲ, ನಾನು ಅದಕ್ಕೆ ಅಳ್ತಾ ಇಲ್ಲ. ನನ್ನ ಗರ್ಭದ ಬಗ್ಗೆ ನನಗೆ ಸಿಟ್ಟಾಗ್ತಾ ಇದೆ. ನನಗೆ ಈ ನನ್ನ ಗರ್ಭದೊಳಗೆ ಒಂದೇ ಒಂದು ಮಗುವಿಗೆ ನಾನು ಜನ್ಮ ನೀಡೋದಕ್ಕಾಯ್ತಲ್ಲ. ಏನಾದ್ರೂ ನನಗೊಂದು 10 ಮಕ್ಕಳನ್ನ ಇರುವಂತಹ ಶಕ್ತಿ ನನ್ನ ಗರ್ಭಕ್ಕಿದ್ರೆ ಆ 10 ಮಕ್ಕಳನ್ನ ದೇಶ ಸೇವೆ ಮಾಡೋದಕ್ಕೆ ನಾನು ಕಳಿಸ್ತಿದ್ದೆ. ನಾನು ಭಯ ಪಡ್ತಿರ್ಲಿಲ್ಲ, ನಾನು ಅಳ್ತಿರ್ಲಿಲ್ಲ. ಆದ್ರೆ ನನಗೆ ನನ್ನ ಗರ್ಭದ ಮೇಲೆ ಸಿಟ್ಟು ಬಂದು ನಾನು ಅಳ್ತಿದ್ದೀನಿ ಹೊರತು ನಿನ್ನನ್ನು ಗಲ್ಲಿ ಏರಿಸ್ತಿದ್ದೀನಿ ಅಂತ ನಾನು ಅಳ್ತಿಲ್ಲ ಕಣಪ್ಪ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ವೀರ ವನಿತೆ ನಮ್ಮ ವಿದ್ಯಾವಂತ ಅಲ್ವಾ? ಯಾಕಂದ್ರೆ ಆಕೆ ಈ ಮಾತನ್ನ ಹೇಳ್ತಾಳೆ ಅಂದ್ರೆ ಆಕೆಯಲ್ಲಿರುವಂತಹ ದೇಶ ಪ್ರೇಮದ ಬಗ್ಗೆ ನಾವೆಲ್ಲರೂ ತಿಳ್ಕೊಳ್ಬೇಕು. ನಾವೆಲ್ಲಾದ್ರೂ ನಮ್ಮ ಮಕ್ಕಳನ್ನ ಇಲ್ಲಿಂದ ಬೆಂಗಳೂರಿಗೆ ಕಳಿಸ್ಬೇಕಾದ್ರೆ ಅಥವಾ ಇಲ್ಲಿಂದ ಮಂಗಳೂರಿಗೆ ಕಳಿಸ್ಬೇಕಾದ್ರೆ 20 ಸಲ ಫೋನ್ ಮಾಡಿರ್ತೀವಿ, ತಲುಪದಿಯಪ್ಪ ಅಂತ ಎಷ್ಟು ಭಯ ಪಟ್ಟಿರ್ತೀವಿ. ಆದ್ರೆ ಒಬ್ಬ ಯೋಧರನ್ನ ಈ ದೇಶವನ್ನ ಕಾಯೋದಕ್ಕೆ ಕಳಿಸ್ತಾಳಲ್ಲ ಪ್ರತಿಯೊಬ್ಬ ತಾಯಿ ಕೂಡ ದೇಶಭಕ್ತಿಯವರು. ಆ ದೇಶಭಕ್ತಿಯನ್ನ ನಾವೆಲ್ಲರೂ ಕೂಡ ಅಳವಡಿಸಿಕೊಳ್ಳಬೇಕು. ನಾವು ಕೂಡ ಅಂತಹ ಮಕ್ಕಳಿಗೆ ನಾವು ಜನ್ಮವನ್ನ ನೀಡಬೇಕು. ಇವತ್ತು ಆ ದೇಶ ಭಕ್ತರು ಇಲ್ಲ ಅಂದಿದ್ರೆ ಇವತ್ತು ನಮ್ಗೆ ಸ್ವತಂತ್ರ ಸಿಕ್ತಿರ್ಲಿಲ್ಲ. ಇವತ್ತು ಸ್ವತಂತ್ರ ಸಿಕ್ಕಿದೆ. ಆ ಸ್ವತಂತ್ರವನ್ನ ನಾವೇನ್ ಮಾಡ್ಬೇಕು? ಸರಿಯಾದ ರೂಪದಲ್ಲಿ ಬಳಸ್ಕೊಳ್ಬೇಕು. ಆಗ್ಲೇ ನಾನು ನಿಮ್ಗೆ ಹೇಳಿದೆ, ನಾವೆಲ್ಲರೂ ಜೀವನವನ್ನ ನಗ್ನಗ್ತಾ ಸವಿಬೇಕು. ಯಾಕಂದ್ರೆ ಸುಂದರವಾದ ಜೀವನವನ್ನ ಮನುಷ್ಯ ಜನ್ಮವನ್ನ ಕೊಟ್ಟಿದ್ದಾರೆ. ಈಗ ನಾವು ಬೇರೆ ಪ್ರಾಣಿಗಳಾಗಿದ್ರೆ ನಾವು ಇನ್ನೂ ಇಷ್ಟೆಲ್ಲ ನಾವು ಯಶಸ್ಸನ್ನ ಪಡೆಯೋದಕ್ಕಾಗ್ತಿರ್ಲಿಲ್ಲ, ಇಷ್ಟು ಮನ್ನಣೆಯನ್ನ ಮಾಡಕ್ಕಾಗ್ತಿರ್ಲಿಲ್ಲ, ಇಷ್ಟೊಂದು ವಿದ್ಯೆಯನ್ನ ಕಲಿಯಕ್ಕಾಗ್ತಿರ್ಲಿಲ್ಲ, ಇಷ್ಟು ಹೆಸರುವಾಸಿ ಆಗೋದಕ್ಕಾಗ್ತಿರ್ಲಿಲ್ಲ. ಆದ್ರೆ ಮನುಷ್ಯ ಜನ್ಮ ಒಂದು ಪುಣ್ಯ ಜನ್ಮ ಅಂತ ನಾನು ತಿಳಿದಿದ್ದೇನೆ. ಇಂತಹ ಒಂದು ಮನುಷ್ಯ ಜನ್ಮ ಸಿಕ್ಕದ ಮೇಲೆ ನಾವ್ ಏನಾದ್ರೂ ಈ ದೇಶ ಕೊಟ್ಬಿಟ್ಟು ಹೋಗ್ಲೇಬೇಕು. ಏನನ್ನ ಕೊಟ್ಟು ಹೋಗ್ಬಹುದು? ನಮ್ಮ ಸೇವೆಯನ್ನ ನಾವು ಏನಾದ್ರೂ ಒಂದು ಅಳಿಲು ಸೇವೆಯನ್ನ ಮಾಡಿ ಈ ದೇಶಕ್ಕೆ ನಾವು ಕೊಟ್ಟೋದ್ರೆ ಪ್ರತಿಯೊಬ್ಬರು ಕೂಡ ನಾವು ಇದೇ ರೀತಿ ಮನಸ್ಸಿನಲ್ಲಿ ಇಟ್ಕೊಂಡು ಈ ಭಾವದಿಂದ ನಾವು ನಮ್ಮ ಬದುಕನ್ನ ನಡೆಸ್ಕೊಂಡು ಹೋದ್ರೆ ಏನಾಗುತ್ತೆ ಅಂದ್ರೆ ನಮ್ಮ ದೇಶ ಡೆವಲಪ್ಡ್ ಕಂಟ್ರಿ ಆಗಿರೋದು ಡೆವಲಪಿಂಗ್ ಕಂಟ್ರಿ ಆಗಿರೋದು ಡೆವಲಪ್ಡ್ ಕಂಟ್ರಿ ಆಗೋಗ್ಬಿಡತ್ತೆ ಅಲ್ವಾ? ಇನ್ನು ಡೆವಲಪಿಂಗ್ ಅಂತಾನೆ ಇದ್ದಾರೆ. ನಾವ್ ಯಾವಾಗ ಡೆವಲಪ್ ಆಗ್ಬೇಕು ಅಂತಂದ್ರೆ ಪ್ರತಿಯೊಬ್ಬರು ಯಶಸ್ವಿ ಮಹಿಳೆ ಆಗಬೇಕು. ನಾವೆಲ್ಲರೂ ಯಶಸ್ವಿಯ ಮಹಿಳೆ ಆದ್ರೆ ಮಾತ್ರ ಈ ಒಂದು ಸಾಧ್ಯವಾಗುತ್ತೆ. ಇಲ್ಲ ಅಂತಂದ್ರೆ ಅದು ಸಾಧ್ಯವಾಗುವುದಿಲ್ಲ ಅಲ್ವಾ? ನಾವೆಲ್ಲರೂ ಯಶಸ್ವಿ ಮಹಿಳೆ ಆಗ್ಬೇಕಂದ್ರೆ ಇನ್ನು ಸಾಕಷ್ಟು ಒಳ್ಳೆಯ ಚಟುವಟಿಕೆಗಳನ್ನ, ಒಳ್ಳೆಯ ಕೆಲಸಗಳನ್ನ ನಾವೆಲ್ಲರೂ ಮಾಡ್ಕೊತಾ ಹೋಗ್ಬೋದು. ಇವತ್ತು ಒಂದು ಒಳ್ಳೆಯ ಸುಂದರವಾದ ಕಾರ್ಯಕ್ರಮವನ್ನ ರೂಪಿಸಿದ್ದೀರಿ. ನೀವೆಲ್ಲರೂ ನನ್ನ ಒಂದು ಉಪನ್ಯಾಸದಿಂದ ಏನಾದ್ರೂ ಒಂದು ಒಳ್ಳೆಯ ಮಾಹಿತಿ ಸಿಕ್ಕಿದ್ರೆ, ಜೀವನದಲ್ಲಿ ಸಾಕಷ್ಟು ಕಷ್ಟಗಳು ಬರುತ್ತೆ. ಅದರಲ್ಲೂ ನಾನು ಸಾಕಷ್ಟು ಕಷ್ಟಗಳನ್ನ ಜೀವನದಲ್ಲಿ ಅನುಭವಿಸಿದ್ದೀನಿ. ಆದ್ರೆ ನನಗೆ ಪ್ರತಿ ಸಲ ಕಷ್ಟ ಕೊಟ್ಟಾಗ್ಲೂ ನಾನು ಅದರಿಂದ ಪಾಠವನ್ನ ಕಲಿತೀನಿ. ಆ ಪಾಠ ಏನು ಅಂದ್ರೆ
ದೇವರು ನನಗೆ ಇನ್ನೇನೋ ಒಂದು ಕೆಲಸ ಮಾಡಕ್ಕೆ ಹೇಳ್ತಿದ್ದಾನೆ, ನಾನು ಸೋಮಾರಿ ಆಗಿದ್ದೀನಿ, ಇನ್ನೂ ಆ ಕೆಲಸವನ್ನ ಮಾಡ್ತಿಲ್ಲ, ಅದಕ್ಕೆ ಕಷ್ಟ ಕೊಟ್ಟಿದ್ದಾನೆ, ನಾನು ಇನ್ನೂ ಸರಿಯಾದ ದಾರಿಯಲ್ಲಿ ಹೋಗಿ ಇನ್ನೂ ಹೆಚ್ಚು ಪರಿಶ್ರಮವನ್ನ ಹಾಕಿ ಆ ಕೆಲಸವನ್ನ ಪರಮಾತ್ಮ ನನಗೆ ಏನು ಕೆಲಸವನ್ನ ನಿಯೋಜಿಸಿದಾನೋ ಆ ಕೆಲಸವನ್ನ ಸಂಪೂರ್ಣ ಮಾಡಬೇಕು, ಅದಕ್ಕೆ ಪೆಟ್ಟು ಕೊಡ್ತಿದ್ದಾನೆ ಅಂತ ತಿಳ್ಕೋಬೇಕು. ಆ ರೀತಿ ನಾವು ಪ್ರತಿಯೊಂದು ಕಷ್ಟವನ್ನ ಪಾಠವಾಗಿ ಕಲಿತ್ಕೊಂಡು ಜೀವನವನ್ನ ಮುಂದೆ ನಾವು ನಡೆಸ್ಕೊಂಡು ಹೋದಾಗ ಏನಾಗುತ್ತೆ, ಆ ಕಷ್ಟ ಕೂಡ ಏನಾಗುತ್ತೆ, ಸುಖವಾಗಿ ಮಾರ್ಪಾಡಾಗುತ್ತೆ. ಇದನ್ನ ನಾವು ಮಾಡ್ಕೋಬೇಕು. ಇದು ನಮ್ಮ ಸ್ತ್ರೀಯಲ್ಲಿ, ಯಾಕಂದ್ರೆ ನಾವು ಮನೆಯಲ್ಲಿ ಶಕ್ತಿಯಾಗಿ ಇದ್ದಾಗ ಮನೆಯಲ್ಲಿರುವ ಗಂಡಸರೇ ಆಗ್ಲಿ ಮಕ್ಕಳೇ ಆಗ್ಲಿ ಅವರಲ್ಲೂ ಕೂಡ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ನಮ್ಮಲ್ಲಿ ನಾವು ಆತ್ಮವಿಶ್ವಾಸವನ್ನ ಕುಗ್ಗಿಸ್ಕೊಂಡ್ರೆ ಏನಾಗುತ್ತೆ, ಮನೆಯಲ್ಲಿರೋರೆಲ್ಲರೂ ದುರ್ಬಲರಾಗ್ಬಿಡ್ತಾರೆ. ಹೆಣ್ಣು ಯಾವತ್ತೂ ಅಬಲೆಯಲ್ಲ ಸಬಲೆ, ಸ್ತ್ರೀ ಯಾವತ್ತು ಅಬಲೆಯಲ್ಲ ಸಬಲೆ. ನಾವು ಬಹಳ ಧೈರ್ಯ ಇದೆ, ಬಹಳ ಶಕ್ತಿ ಇದೆ. ನಾವು ಯಾವಾಗ್ಲೂ ತಪ್ಪು ಮಾಡಿದಾಗ ಮಾತ್ರ ನಾವು ತಲೆ ತಗ್ಗಿಸ್ಬೇಕು, ತಪ್ಪು ಮಾಡದೇ ಇದ್ದಾಗ ಯಾಕೆ ತಲೆ ತಗ್ಗಿಸ್ಬೇಕು ಅಲ್ವಾ? ತಪ್ಪುಗಳು ನಡೆಯುತ್ತೆ ಎಷ್ಟೋ ಸಲ, ನಾವು ಯಾರು ಪರ್ಫೆಕ್ಟ್ ಆಗೋದಕ್ಕಲ್ಲ, ಪರ್ಫೆಕ್ಟ್ ಆಗೋದಿಲ್ಲ. ಯಾಕಂದ್ರೆ ನಾವು ಅನ್ಕೊಂಡಂಗೆ ಯಾವುದೂ ನಡೆಯೋದಿಲ್ಲ ಅಲ್ವಾ? ಗಾಡ್ ಪ್ರಪೋಸಸ್ ಮ್ಯಾನ್ ಡಿಸ್ಪೋಸಸ್ ಅಂತ ಹೇಳ್ತಾರೆ ಅಲ್ಲ, ಅಂತ ಹೇಳ್ತಾರೆ. ಗಾಡ್ ಡಿಸ್ಪೋಸಸ್ ಮ್ಯಾನ್ ಪ್ರಪೋಸಸ್ ಅಂತ ಹೇಳ್ತಾರೆ ಅಲ್ವಾ? ನಾವು ಅನ್ಕೊಂಡಂಗೆ ಎಲ್ಲ ನಡೆಯೋದಿಲ್ಲ, ಎಲ್ಲ ನಡೆಯುತ್ತಾ ಆ ರೀತಿ ನಡೆಯಲ್ಲ. ಆದ್ರೆ ಏನು ಜೀವನದಲ್ಲಿ ನಮ್ಗೆ ಏನು ಸಿಗುತ್ತೆ ಅದರಲ್ಲಿ ನಾವು ಏನಾದ್ರೂ ಹೊಸತನವನ್ನ ನಾವು ಮಾಡ್ಕೊಂಡು ಹೋದಾಗ ಮಾತ್ರ ಜೀವನ ಏನಾಗುತ್ತೆ, ಸಾಕ್ಷಾತ್ಕಾರ ಆಗುತ್ತೆ. ಒಳ್ಳೆಯ ದಾರಿಯಲ್ಲಿ ನಾವು ಕೂಡ ನಡ್ಕೊಂಡು ಹೋಗ್ಬೋದು, ನಮ್ಮ ದೇಶವನ್ನ ನಮ್ಮ ರಾಜ್ಯವನ್ನ ಎಲ್ಲವನ್ನ ಕೂಡ ಒಳ್ಳೆಯ ಸ್ಥಾನಕ್ಕೆ ತೆಗೆದುಕೊಂಡು ಹೋಗ್ಬೋದು. ಇವತ್ತು ಇಷ್ಟು ಜನ ಈ ಒಂದು ಕಾರ್ಯಕ್ರಮದಲ್ಲಿ ಇದಿರಿ ಅಂತ ಅಂದಾಗ ನನಗೆ ಅಂಬಿಗರ ಚೌಡಯ್ಯನವರ ಒಂದು ವಚನ ನೆನಪಿಗೆ ಬರುತ್ತೆ. ಬಡತನಕ್ಕೆ ಹೊಂಬುವ ಚಿಂತೆ, ಉಣಲಾದರೆ ಉಡುವ ಚಿಂತೆ, ಉಡಲಾದರೆ ಇಡುವ ಚಿಂತೆ, ಇಡಲಾದರೆ ಎಂಡಿರ ಚಿಂತೆ, ಎಂಡಿರಾದರೆ ಬದುಕಿನ ಚಿಂತೆ, ಬದುಕಾದರೆ ಕೇಡಿನ ಚಿಂತೆ, ಕೇಡಾದರೆ ಮರಣದ ಚಿಂತೆ, ಇಂತಿ ಹಲವು ಚಿಂತೆಯಲ್ಲಿಪ್ಪವರ ಕಂಡೆ, ಶಿವ ಚಿಂತೆಯಲ್ಲಿಪ್ಪವರ ಒಬ್ಬರನ್ನು ಕಾಣೆನೆಂದಾತ ನಮ್ಮ ಅಂಬಿಗರ ಚೌಡಯ್ಯ ನಿಜ ಶರಣನು ಅಂತ ಹೇಳ್ತಾರೆ ಅಲ್ವಾ? ಅಂದ್ರೆ ನೀವತ್ತು ಮನುಷ್ಯನಿಗೆ ತುಂಬಾ ಬಡತನ ಬಂದ್ರೆ ಏನಂತ ಹೇಳ್ತಾನೆ, ಅಪ್ಪ ಉಣ್ಣೋದಕ್ಕೆ ಊಟ ಸಿಕ್ಕಿದ್ರೆ ಸಾಕಪ್ಪ ಸ್ವಾಮಿ ಅಂತ ಕೇಳ್ಕೊತಾನೆ. ಉಣ್ಣೋದಕ್ಕೆ ಊಟ ಸಿಗುತ್ತೆ, ಹಾಕೊಳಕ್ಕೊಂದು ಒಳ್ಳೆ ಬಟ್ಟೆನೂ ಬೇಕಪ್ಪ ಅಂತ ಹೇಳ್ತಾನೆ. ಹಾಕೊಳಕ್ಕೊಂದು ಬಟ್ಟೆನೂ ಸಿಗುತ್ತೆ, ಅಪ್ಪ ಆಗ ನನಗೂ ಒಂದು ಮದುವೆ ಮುಂಚೆ ಬೇಕು ಗಣಪ್ಪ ಅಂತ ಒಂದು ಮದುವೆ ಮಾಡ್ಕೊಳ್ತಾನೆ ಅಲ್ವಾ? ಮದುವೆ ಮಾಡ್ಕೊಂಡ್ಮೇಲೆ ಹೆಂಡತಿ ಬರ್ತಾಳೆ, ಹೆಂಡತಿ ಬಂದ್ಮೇಲೆ ಮಕ್ಕಳು ಬೇಕು ಅಂತ ಕೇಳ್ತಾನೆ. ಮಕ್ಕಳು ಮಾಡಾದ್ಮೇಲೆ ಒಂದಿಷ್ಟು ಹಣನ ಕೂಡಿಟ್ಕೋಬೇಕು ಅಂತ ಹೇಳ್ತಾನೆ. ಹಣ ಎಲ್ಲ ಕೂಡಿಟ್ಕೊಂಡು ಎಲ್ಲ ಶ್ರೀಮಂತನಾಗಿ ಚೆನ್ನಾಗಿ ಆಗ್ತಾನೆ, ಬದುಕು ಚೆನ್ನಾಗಿ ನಡೀತಾ ಇರುತ್ತೆ. ಅಂತ ಸಮಯದಲ್ಲಿ ಏನಾದ್ರು ಒಂದು ಕೆಟ್ಟ ಕೆಲಸ ಮಾಡೋಣ ಅಂತ ಕೇಡನ್ನ ತಾನೇ ತಂದುಕೊಳ್ತಾನೆ. ಆ ಕೇಡನ್ನ ತಂದುಕೊಂಡಾಗ ಏನಾಗುತ್ತೆ, ಮರಣ ಅವನಿಗೆ ಬಹಳ ಹತ್ತಿರ ಆಗತ್ತೆ ಅಲ್ವಾ? ಆಗ ಹೇಳ್ತಾರೆ, ಇಷ್ಟೊಂದೆಲ್ಲ ಚಿಂತೆ ಮಾಡ್ತಾ ಕೂತ್ಕೊಳ್ತಾರಲ್ಲ ಜನರು, ಮನುಷ್ಯ ಜನ್ಮವನ್ನ ಪಡೆದುಕೊಂಡು ಶಿವ ಚಿಂತೆಯನ್ನ ಮಾಡುವವರು ಯಾರಾದ್ರೂ ಒಬ್ರು ಇದಾರಪ್ಪ ಅಂತ ಹೇಳಿದಾಗ ಏನಂತ ಹೇಳ್ತಾರೆ, ಅಂಬಿಗರ ಚೌಡಯ್ಯ ಹೇಳ್ತಾರೆ, ಯಾರು ನಿನ್ನ ಶಿವಚಿಂತೆಯನ್ನ ಮಾಡೋರಿಲ್ಲ ಅಂತ ಹೇಳ್ತಾರೆ. ಆದ್ರೆ ನಾವು ಸ್ತ್ರೀಯರು ಇವತ್ತು ರಾಜರಾಜೇಶ್ವರಿ ಬಳಗದವರು ನಾವೆಲ್ಲರೂ ಶಿವಚಿಂತೆಯನ್ನ ಮಾಡ್ತಿದೀವಿ. ಶಿವಶರಣೆಯರ ಬಗ್ಗೆ ನಾವೆಲ್ಲರೂ ತಿಳಿದುಕೊಳ್ತಿದೀವಿ, ವಚನಗಳ ಅರ್ಥವನ್ನ ತಿಳ್ಕೊಳ್ತಿದೀವಿ, ವಚನಗಳ ಮೌಲ್ಯಗಳನ್ನ ತಿಳಿದುಕೊಳ್ತಿದೀವಿ. ವಚನಗಳಲ್ಲಿರುವಂತಹ ಆ ಮೌಲ್ಯಗಳನ್ನ ಜೀವನದಲ್ಲಿ ಅಳವಡಿಸಿಕೊಂಡು ನಮ್ಮ ಜೀವನವನ್ನ ಸಾಕ್ಷಾತ್ಕಾರಗೊಳಿಸ್ತೀವಿ ಅಂದ್ರೆ ನಾವು ಅಂಬಿಗರ ಚೌಡಯ್ಯನವರ ವಚನವನ್ನ ಇವತ್ತು ಸುಳ್ಳು ಮಾಡಿದೀವಿ ಅಂತ. ಹೀಗೆ ನಿರಂತರವಾಗಿ ನಮ್ಮ ಜೀವನವನ್ನ ಒಳ್ಳೆ ರೀತಿಯಲ್ಲಿ ನಾವು ತೆಗೆದುಕೊಂಡು ಹೋದಾಗ ನಮ್ಮ ಜೀವನ ತುಂಬಾ ಚೆನ್ನಾಗಿರುತ್ತೆ. ಕೊನೆಯದಲ್ಲಿ ಒಂದು ಸ್ವಾರಸ್ಯಕರವಾದಂತಹ ಒಂದು ಜೋಕನ್ನ ಹೇಳ್ತೀನಿ ನಿಮಗೆ. ಹೀಗೆ ಒಂದು ಶಾಲೆಯಲ್ಲಿ ಒಂದು ಮಗುವಿಗೆ ವಿದ್ಯಾಭ್ಯಾಸವನ್ನ ಒಬ್ಬ ಟೀಚರ್ ಕೊಡ್ತಿರ್ತಾನಂತೆ. ಅವನಿಗೆ ಇಂಗ್ಲಿಷ್ ಪಾಠವನ್ನ, ಆಂಗ್ಲ ಭಾಷೆಯಲ್ಲಿ ಪಾಠವನ್ನ ಮಾಡ್ತಿರ್ತಾನೆ. ಅವನಿಗೆ ವಿಜ್ಞಾನ ಪಾಠವನ್ನ ಮಾಡ್ತಿರ್ಬೇಕಾದ್ರೆ ಎಲೆಕ್ಟ್ರಿಸಿಟಿಯ ಬಗ್ಗೆ ಹೇಳ್ಕೊಡ್ತಿರ್ತಾನೆ. ಒಂದು ಹುಡುಗ ತಪ್ಪಾಗಿ ಉಚ್ಚಾರಣೆಯನ್ನ ಮಾಡ್ತಿರ್ತಾನೆ, ಎಲೆಕ್ಟ್ರಿಕಿಟಿ ಅಂತ ಹೇಳ್ತಾ ಇರ್ತಾನೆ. ಆಗ ಇದೇನಿದು ಈ ಹುಡುಗ ಎಷ್ಟು ಸಲ ನಾನು ಹೇಳ್ಕೊಟ್ರು ಕೂಡ ಎಲೆಕ್ಟ್ರಿಕಿಟಿ ಅಂತಾನೆ ಹೇಳ್ತಿದ್ದಾನಲ್ಲ, ಇವ್ರ ಅಪ್ಪನಿಗೆ ಹೋಗಿ ಒಂದ್ ಸ್ವಲ್ಪ ಹೇಳಬೇಕು ಅಂತ ಹೇಳಿ ಅವ್ರ ಅಪ್ಪನ ಹುಡ್ಕೊಂಡು ಹೋಗ್ತಾನಂತೆ. ಅವ್ರ ಅಪ್ಪನ ಹುಡ್ಕೊಂಡು ಹೋಗಿ ಹೇಳ್ತಾನಂತೆ, ಏನಪ್ಪ ನಾನು ಎಲೆಕ್ಟ್ರಿಸಿಟಿ ಪಾಠವನ್ನ ಮಾಡ್ತಿದ್ರೆ ನಿನ್ನ ಮಗ ಯಾವಾಗ್ಲೂ ಎಲೆಕ್ಟ್ರಿಕಿಟಿ ಅಂತ ಹೇಳ್ತಿದ್ದಾನಲ್ಲ ಅಂದಾಗ ಅವ್ನು ಹೇಳ್ತಾನಂತೆ, ನೋಡ್ರಿ ಟೀಚರೇ, ಶಿಕ್ಷಕರೇ, ನನ್ನ ಮಗನ ಕೆಪಾಸಿಟಿನೇ ಅಷ್ಟು ಅಂತ ಹೇಳ್ತಾರೆ. ನನ್ನ ಮಗನ ಕೆಪಾಸಿಟಿನೇ ಅಷ್ಟು ಅಂತ ಹೇಳ್ತಾರೆ. ಅವನಿಗೂ ಕೆಪಾಸಿಟಿ ಅಂತ ಹೇಳಕ್ ಬರಲ್ಲ, ಅವನು ಕೆಪಾಸಿಟಿ ಅಂತ ಹೇಳ್ತಾನಂತೆ. ಸರಿ, ಇವನಿಗೂ ಹೇಳಿದ್ರೆ ಇದಾಗಲ್ಲ, ಇವ್ರ ಅಪ್ಪನಿಗೆ ಹೇಳೋಣ ಅಂದ್ರೆ ಆ ಹುಡುಗನ ತಾತನಿಗೆ ಹೇಳೋಣ ಅಂತ ಹೇಳಿ ತಾತನ ಹತ್ರ ಹೋಗ್ತಾನಂತೆ. ನೋಡ್ರಪ್ಪ, ನಾನು ನಿನ್ನ ಮೊಮ್ಮಗನಿಗೆ ಎಲೆಕ್ಟ್ರಿಸಿಟಿ ಹೇಳ್ಕೊಡಕ್ ಹೋದೆ, ಅವನು ಎಲೆಕ್ಟ್ರಿಸಿಟಿ ಕಲೀಲಿಲ್ಲ, ಎಲೆಕ್ಟ್ರಿಕಿಟಿ ಕಲ್ತ.
ನಿಮ್ಮ ಮಗನಿಗೆ ಸರಿಯಾಗಿ ಹೇಳ್ಕೊಡೋಣ, ಈ ರೀತಿ ಮಾಡ್ತಿದ್ದಾನೆ ಅಂತ ಹೇಳಿದ್ರೆ ಅವನು ಕೆಪಾಸಿಟಿ ಬದಲು ಕೆಪಾಕಿಟಿ ಅಂತ ಹೇಳದ. ಸರಿ ಏನ್ ಮಾಡೋದು ಅಂತ ಹೇಳಿ ಈ ರೀತಿ ಆಗ್ತಾ ಇದೆಯಲ್ಲ ಯಾಕೆ ಅಂತ ಕೇಳಿದ್ರೆ, ಅವರು ಯಾವುದೇ ಯೂನಿವರ್ಸಿಟಿಗೆ ಹೋಗಿಲ್ಲ ಕಣ್ರಿ ಅಂತ. ಅಂದ್ರೆ ಯೂನಿವರ್ಸಿಟಿ ಬದಲು ಅವನೇನ್ ಹೇಳ್ದ, ಯೂನಿವರ್ಸಿಟಿ ಅಂತ ಹೇಳದ. ಯೂನಿವರ್ಸಿಟಿಗೆ ಯಾರು ಹೋಗಿಲ್ಲ ಕಣ್ರಿ, ಅದಕ್ಕ ಹಂಗ ದಡ್ರಿದಾರ ಕಣ್ರಿ, ನಾ ಏನ್ರಿ ಮಾಡ್ಲಿ ಅಂತ ಅಂದಂತೆ. ಇನ್ನು ಇವ್ನ್ಗೆ ಹೇಳಿದ್ರು ಪರವಾಗಿ ಆಗ್ಲಿಲ್ಲ ಅಂದ್ಬಿಟ್ಟು ಇವ್ನು ಮುತ್ತಾತ ಇದ್ದಂತೆ, ಅದೇ ಹುಡುಗನ ಮುತ್ತಾತ ಇದ್ದಂತೆ, ಅವನ ಹತ್ರ ಹೋದ್ನಂತೆ. ಏನ್ರಿ ನಿಮ್ ಮೊಮ್ಮಗಾನು ಹಂಗ, ಮರಿ ಮೊಮ್ಮಗಾನು ಹಂಗ ಅಂತಾನೆ, ಮೊಮ್ಮಗಾನು ಹಂಗ ಅಂತಾನೆ, ನಿಮ್ ಮಗಾನು ಹಂಗ ಅಂತಾನ, ನೀವಾದ್ರೂ ತಿಳಿಸಿ ಬುದ್ಧಿ ಹೇಳದಲ್ವೇನ್ರಿ ಅಂತಂದ್ರೆ, ನೋಡ್ರಿ ನಾವು ಒಳ್ಳೆ ಮನ್ತಂದವ್ರು ಇದೀವಿ ಕಣ್ರಿ, ದಯವಿಟ್ಟು ಇದನ್ನ ಯಾವ್ದೇ ಕಾರಣಕ್ಕೂ ಪಬ್ಲಿಸಿಟಿ ಮಾಡ್ಬೇಡ್ರಿ ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾನಂತ, ಯಾವ್ದೇ ಕಾರಣಕ್ಕೂ ಪಬ್ಲಿಸಿಟಿ ಮಾಡ್ಬೇಡಿ, ಪಬ್ಲಿಸಿಟಿ ಅನ್ನ ಓದವ್ನ ಏನ್ ಹೇಳ್ತಾನಂತ, ಪಬ್ಲಿಸಿಟಿ ಮಾಡ್ಬೇಡ್ರಿ ಅಂತ ಹೇಳ್ತಾನಂತೆ. ಅಂದ್ರೆ ನೋಡಿ, ಈ ರೀತಿ ನಮ್ಮ ಜೀವನ ಏನ್ ಮಾಡ್ಬೇಕು ಅಂದ್ರೆ, ಸಾಕಷ್ಟು ಇಂತಹ ಒಂದು ಸಂಘವನ್ನ ನೀವು ಕಟ್ಕೊಂಡ ಮೇಲೆ ಇಲ್ಲೆಲ್ಲರೂ ನಗಬೇಕು, ನರ್ತಿಸ್ಬೇಕು, ಹಾಡು ಹೇಳ್ಬೇಕು, ಸ್ವಾರಸ್ಯಕರವಾದಂತಹ ಜೋಕ್ಸ್ ಗಳನ್ನ ಮಾಡಬೇಕು. ಎಲ್ಲರೂ ನಗುಮುಖದಿಂದ ಇಲ್ಲಿಂದ ನೀವು ಹೊರಗಡೆ ಹೋಗಿ, ಪ್ರತಿ ತಿಂಗಳು ಮಾಸಿಕ ಸಭೆ ಮಾಡ್ತೀರಲ್ವಾ, ಆ ಮಾಸಿಕ ಸಭೆ ಮಾಡಿ ನೀವು ಹೊರಗಡೆ ಹೋಗ್ಬೇಕಾದ್ರೆ ನಿಮ್ ಒಳಗಡೆ ಇರುವಂತಹ ನಕಾರಾತ್ಮಕ ಶಕ್ತಿ ಹೊರಟು ಹೋಗಿ ಏನನ್ನ ತೆಗೆದುಕೊಂಡು ಹೋಗ್ಬೇಕು, ಪಾಸಿಟಿವ್ ಸಕಾರಾತ್ಮಕ ಎನರ್ಜಿಯನ್ನ, ಸಕಾರಾತ್ಮಕ ಶಕ್ತಿಯನ್ನ ನೀವು ತೆಗೆದುಕೊಂಡು ಹೋದಾಗ ಈ ಮಾಸಿಕ ಸಭೆ, ನೀವು ರಾಜರಾಜೇಶ್ವರಿ ಬಳಗದಿಂದ ಮಾಡ್ತಿರುವಂತಹ ಮಾಸಿಕ ಸಭೆ ಏನಾಗುತ್ತೆ, ಯಶಸ್ವಿ ಆಗುತ್ತೆ. ಅಲ್ಲಿಂದನೂ ದುಃಖವನ್ನ ತೆಗೆದುಕೊಂಡು ಬಂದು ಇಲ್ಲಿಂದನೂ ದುಃಖವನ್ನ ತೆಗೆದುಕೊಂಡು ಹೋದ್ರೆ ಏನು ಪ್ರಯೋಜನ ಆಗಲ್ಲ. ಅದಕ್ಕೆ ಬರ್ಬೇಕಾದ್ರೂ ಕೂಡ ಇವತ್ತು ಮಾಸಿಕ ಸಭೆಗೆ ಹೋಗ್ತಿದ್ದೀನಿ, ನಾನು ಎಲ್ಲ ದುಃಖಗಳನ್ನ ಮನೇಲಿ ಬಿಸಾಕಿ ನಾನು ಇವತ್ತು ಏನ್ ಮಾಡ್ತೀನಿ, ನಗುಮುಖದಿಂದ ಹೋಗ್ತೀನಿ, ಒಳ್ಳೆ ಸಕಾರಾತ್ಮಕ ಎನರ್ಜಿಯನ್ನ ಪಡೆದುಕೊಂಡು ಚೆನ್ನಾಗಿ ಆತ್ಮವಿಶ್ವಾಸದಿಂದ ಹೊರಗಡೆ ಬರ್ತೀನಿ, ಇವೆಲ್ಲವನ್ನು ಎದುರಿಸುವಂತಹ ಧೈರ್ಯವನ್ನ ಕೊಡ್ತಾನೆ ಅಂತ. ಅದಕ್ಕೆ ಪರಮಾತ್ಮನಲ್ಲಿ ನಾವು ಯಾವತ್ತೂ ಕಷ್ಟಗಳನ್ನ ಕೊಡಬೇಡ ಅಂತ ದೇವರನ್ನ ಕೇಳ್ಕೋಬಾರ್ದಂತೆ, ಕಷ್ಟಗಳನ್ನ ಕೊಟ್ಟರು ಅದನ್ನ ಸರಿಯಾದ ರೀತಿಯಲ್ಲಿ ನಿಭಾಯಿಸುವ ಶಕ್ತಿ, ಜವಾಬ್ದಾರಿಯನ್ನ ನನಗೆ ಕೊಡುವಂತಹ ದೇವರಲ್ಲಿ ಕೇಳ್ಬೇಕಂತೆ. ಯಾಕಂದ್ರೆ ಕಷ್ಟ ಇಲ್ಲದೆ ಹೋದ್ರೆ ಮನುಷ್ಯನ ಜೀವನ ಸಾರ್ಥಕ ಆಗೋದಿಲ್ಲ. ಮನುಷ್ಯ ಕಷ್ಟ ಸುಖ ಎರಡನ್ನ ಅನುಭವಿಸ್ಲೇಬೇಕು ಅಲ್ವಾ, ಎರಡನ್ನ ಅನುಭವಿಸಿದ್ರೆ ಮಾತ್ರನೇ ಅವನ ಮನುಷ್ಯ ಜೀವನ ಸಾರ್ಥಕ ಆಗೋದಂತೆ. ಬರೀ ಇಲ್ಲಿ ಅವರಿಗೆ ಯಾರಾದ್ರೂ ಅವನು ಎಂತ ದೊಡ್ಡ ಶ್ರೀಮಂತನಾಗಿರ್ಲಿ, ಕೋಟಿಗಟ್ಲೆ ದುಡ್ಡನ್ನ ಅವನು ಇಟ್ಕೊಂಡಿದ್ರು ಕೂಡ ಅವನ ಮನೆಯಲ್ಲೂ ಏನಾದ್ರೂ ಒಂದು ನೋವು ಇದ್ದೇ ಇರುತ್ತೆ, ಏನಾದ್ರೂ ಒಂದು ದುಃಖ ಇದ್ದೇ ಇರುತ್ತೆ. ಆದ್ರೆ ಆ ದುಃಖ ನೋವುಗಳನ್ನ ಮರೆತು ನಾವು ಚೆನ್ನಾಗಿ ಇರೋಣ, ಯಾರು ನಮ್ಮ ಜೊತೆ ಇದ್ದಾರೆ ಅವರನ್ನು ಪ್ರೀತಿಯಿಂದ ಕಾಣೋಣ, ನಗಿಸೋಣ. ಅದಕ್ಕೆ ಹೇಳ್ತಾರೆ ನಮ್ಮ ಬಸವಣ್ಣನವರು, ಭಕ್ತಿ ಸುಭಾಷೆಯ ನುಡಿಯ ನುಡಿವೆ, ನುಡಿದಂತೆ ನಡೆವೆ, ನಡೆಯೊಳಗಾಗಿ ನುಡಿಯ ಪೂರೈಸುವೆ, ಮೇಲೆ ತೂಗುವ ತ್ರಾಸು ಕಟ್ಟಲೆ ನಿಮ್ಮ ಕೈಯಲ್ಲಿ, ತ್ರಾಸು ಕಟ್ಟಲೆ ನಿಮ್ಮ ಕೈಯಲ್ಲಿ, ನಡೆದು ಓಡಡೆ ಕೂಡಲ ಸಂಗಮ ದೇವ ಅಂತ ಹೇಳಿ ಅವರಿಗೆ ಒಂದು ಸವಾಲನ್ನ ಹಾಕ್ತಾರೆ. ಅಂದ್ರೆ ನಮ್ಮ ನುಡಿ ಹೇಗಿರಬೇಕು ಅಂತಂದ್ರೆ ಭಕ್ತಿದಾಯಕವಾಗಿರ್ಬೇಕು ಅಂತ ಹೇಳ್ತಾರೆ. ಭಕ್ತಿದಾಯಕವಾದಂತಹ ನುಡಿಗಳನ್ನ ನಾವೆಲ್ಲರೂ ಹಾಡಬೇಕು ಅಂತ ಹೇಳಿ ಅವರು ಹೇಳ್ತಾರೆ. ದೇವರಿಗೆ ಸವಾಲನ್ನ ಹೊಡ್ತಾರೆ. ಯಾರು? ಬಸವಣ್ಣನವರು ದೇವರಿಗೆ ಸವಾಲನ್ನ ಹೊಡ್ತಾರೆ. ಎನ್ನ ನೆದ್ದಿ ನೀನೆದ್ದು ಹೋಗು ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಅಂತ ಅಂದ್ರೆ ಅವರಿಗೆ ಹೇಳ್ತಾ ಇದ್ದಾರೆ, ನನ್ನ ನಡೆ ಮತ್ತೆ ನುಡಿಯನ್ನು ಒಂದು ಜವೆ ಕೊರತೆಯಾದರೆ ಎನ್ನ ನದ್ದಿ ನೀನೆದ್ದು ಹೋಗು ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಅಂದ್ರೆ ಒಂದು ಜವೆ ಅಂದ್ರೆ ಒಂದು ಗೋಧಿಯ ಕಾಳು ಅಂತ ತಿಳ್ಕೋಬಹುದು, ಅಥವಾ ಒಂದು ಕುದುರೆಯ ಬಾಲದಲ್ಲಿರುವಂತ ಒಂದು ಕೂದಲಿರುತ್ತಲ್ಲ, ಆ ಕೂದಲಿನ ತುದಿಯನ್ನ ಕೂಡ ಒಂದು ಜವೆ ಅಂತ ಕರೀತಾರೆ. ಅದಕ್ಕೆ ಹೇಳ್ತಾರೆ, ಭಕ್ತಿ ಸುಭಾಷೆಯ ನುಡಿಯ ನುಡಿವೆ, ನುಡಿದಂತೆ ನಡೆವೆ, ನಡೆಯೊಳಗಾಗಿ ನುಡಿಯ ಪೂರೈಸುವೆ, ಮೇಲೆ ತೂಗುವ ತ್ರಾಸು ಕಟ್ಟಲೆ ನಿಮ್ಮ ಕೈಯಲ್ಲಿ, ಒಂದು ಜವೆ ಕೊರತೆಯಾದಡೆ ಎನ್ನ ನದ್ದಿ ನೀನೆದ್ದು ಹೋಗು ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಅಂತ ಅಂದ್ರೆ ಏನಾದ್ರೂ ಸ್ವಲ್ಪ ವ್ಯತ್ಯಾಸ ಆದ್ರೂ ಕೂಡ ನನ್ನ ಪ್ರಾಣವನ್ನು ತೆಗೆದುಕೊಳ್ಳು ಅಂತ ಹೇಳ್ತಾರೆ. ಆ ರೀತಿ ನಮ್ಮ ನಡೆ, ನಮ್ಮ ನುಡಿ ಶುದ್ಧತೆಯಾಗಿರ್ಬೇಕು, ಸಮಾನವಾಗಿರಬೇಕು. ಆಗ ನಮ್ಮ ಜೀವನ ಏನಾಗುತ್ತೆ, ಒಂದು ಸಾರ್ಥಕವಾಗುತ್ತೆ. ಅಂತಹ ಒಳ್ಳೆಯ ಬದುಕನ್ನ, ಸುಂದರ ಬದುಕನ್ನ ನಾವೆಲ್ಲರೂ ಸವಿಯೋಣ ಅಂತ ಹೇಳ್ತಾ ನಾನು ಒಂದೆರಡು ಮಾತುಗಳಿಗೆ ವಿರಾಮವನ್ನ ಹೇಳ್ತಿದ್ದೀನಿ. ಜೈ ಬಸವ, ಜೈ ಶ್ರೀ.